ಈ ಫುಲ್ ಮೀಲ್ಸ್ ಅಂದರೆ ಫುಡ್ ಇದೆ ಅಂತಲ್ಲ, ಆ ಪ್ಲಾಟರ್ ಆಫ್ ಎಮೋಷನ್ಸ್ ಅಂತ. ಅಂದರೆ ಒಬ್ಬ ಮನುಷ್ಯಂಗೆ ಹೆಂಗೆ ಒಂದು ಊಟದ ಎಲೆಯಲ್ಲಿ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು, ರಸಮ್ ಎಲ್ಲ ಇರಬೇಕು, ಈ ಸಿನಿಮಾದಲ್ಲಿ ಅದೇ ಥರ ಎಲ್ಲ ಎಮೋಷನ್ಸು ಇದೆ ಅನ್ನೋ ಥರದ ಕನ್ವೆ ಮಾಡೋದಕ್ಕೆ ಫುಲ್ ಮೀಲ್ಸ್ ಅಂತ ಇಟ್ಟಿದ್ದೀವಿ. ಪ್ರೇಮ್ ಅವರಿಗೆ ಡೆಬ್ಯೂಟ್ ಮ್ಯೂಸಿಕ್ ಡೈರೆಕ್ಟ್ರು, ಪವನ್ ಒಡೆಯರ್ಗೆ ಡೆಬ್ಯೂಟ್ ಮ್ಯೂಸಿಕ್, ಗಣೇಶ್ ಅವ್ರ ಸಿನಿಮಾಗೆ ಡೆಬ್ಯೂಟ್, ಮೋಸ್ಟ್ ಆಫ್ ದ ಡೆಬ್ಯೂಟ್ ಸಿನಿಮಾಗೆ ಅವ್ರು ಏನೇನು ಮ್ಯೂಸಿಕ್ ಮಾಡಿದಾರೋ ಆ ಸಿನಿಮಾ ಎಲ್ಲ ಇಟ್ಟೆ. ನಾನು ಆ ಲೈನಲ್ಲಿ ಇದೀನಾ ಅಂತ ಕಾಯ್ತಾ ಇದ್ದೀನಿ. ನನಗೆ ಆ ಫಸ್ಟ್ ಡೇನೇ ಬಂದಿರು ಹೊನ್ನವಳ್ಳಿ ಸರು, ಅವ್ರು ನನಗೆ ಒಂಥರ ಖುಷಿ. ರಾಜ್ಕುಮಾರ್ ಸರ್ಗೆ ಜೊತೆ ಆ್ಯಕ್ಟ್ ಮಾಡಿದವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ. ನನಗೆ ಫಸ್ಟು ಪದ ಡೈರೆಕ್ಟ್ರೇ ಅಂತ ಯೂಸ್ ಮಾಡಿದ್ದು ಯೋಗರಾಜ್ ಭಟ್ ಅವರೇ, ಉಳಿತಾಯವೇ ಸಂಪಾದನೆ ಅಂತ. ಅಂದರೆ ನಾವು ಎಷ್ಟು ಉಳಿಸ್ತಿರ್ತೀವೋ ಅದೇ ನಮ್ಮ ಸಂಪಾದನೆ ಸಿನಿಮಾದಲ್ಲಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಲ್ಲಿ ನೀರಿಲ್ಲ, ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ ಅಂತ. ಇವ್ರು ಕೊಟ್ಟಿರೋದು ಅವರಿಗೆ ನೀರು ಇದ್ದಂಗೆ ಇರಲಿಲ್ಲ, ಅಮೃತ ಇದ್ದಂಗಿತ್ತು. ಇಂಜಿನಿಯರಿಂಗ್ ಒಂದು ಬೆಂಗಳೂರಲ್ಲಿ ಒಂದು ಗುಡಿಸ್ಲಾದ್ರೂ ಪರವಾಗಿಲ್ಲ, ಇಂಜಿನಿಯರಿಂಗ್ ಬೆಂಗಳೂರಿಗೆ ಬರ್ಬೇಕು ನಾವು ಅಂತ. ನಾವು ಬೆಂಗಳೂರಿಗೆ ಬಂದರೆ ಸಿನಿಮಾಗೆ ಹತ್ರ ಆಗ್ತೀವಿ. KA16 ಒಂದು ಲೈಫ್ ಟರ್ನಿಂಗ್ ಮೂಮೆಂಟ್. ಅದು ಈಗಲೂ ಚಿತ್ರದುರ್ಗಕ್ಕೆ ಒಂದು ಆ್ಯಂದಮ್ ಇದ್ದಂಗೆ ಸಾಂಗ್ ಅದು. ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎನ್ ವಿನಾಯಕ್ ಅವರೇ, ಯುಎನ್ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ಸಖತ್ತಾಗಿದೆ ಅಂಕುಶ್. ಮೊದಲನೇದಾಗಿ ನಾನು ನಮ್ಮ ರೆಗ್ಯುಲರ್ ಆಗಿ ಒಂದು ಕ್ವಶನ್ ಕೇಳ್ತಾ ಇರ್ತೀನಿ. ಓಕೆ. ಒಂದು ಘಟನೆ ಅಥವಾ ಒಂದು ಐಡಿಯಾ ನಿಮ್ಮ ಲೈಫ್ನ ಚೇಂಜ್ ಮಾಡಿದ್ದು ಯಾವುದು ಅಂದರೆ ಹೇಳ್ತೀರಿ? ಐಡಿಯಾ ಅನ್ನೋದಕ್ಕಿಂತ ಘಟನೆನೇ ತೊಗೊಬೋದು. ಘಟನೆ ಒಂದು 2-3 ಘಟನೆ ಥರ ಲೈಕ್. ಬಟ್ ಮೇಜರ್ ಘಟನೆ ಅಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿ ನಾನು ಚಿಕ್ಕ ವಯಸ್ಸಿಂದ ಮೋನೋ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲ ಮೋನೋ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅದೇ ನಾನು ಡ್ರಾಮಾಸು ಆ ಥರ ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ದೆ. 7th ಸ್ಟ್ಯಾಂಡರ್ಡಲ್ಲಿ ಒಂದು ಡ್ರಾಮಾ ಮಾಡಿದೆ. ನಾನು ಸೌಕರ್ ಸಿದ್ಧ ಆ ಥರದ್ದೇನೋ ಒಂದು ಡ್ರಾಮಾ ಮಾಡಿದೆ ಸ್ಟೇಜ್ ಮೇಲೆ ದೊಡ್ಡದಾಗಿ. ಆ ಡ್ರಾಮಾದಲ್ಲಿ ಏನಾಯಿತು, ಡ್ರಾಮಾ ಕೆಟ್ಟು ಫ್ಲಾಪ್. ಅಂದರೆ ನನ್ನ ಇನ್ನೊಂದು ಟೀಮ್ ಮಾಡಿತ್ತು, ನಮ್ಮದು A ಟೀಮ್ ಅಂದರೆ B ಟೀಮ್ ಇನ್ನೊಂದು ಟೀಮ್ ಮಾಡಿತ್ತು. ಅವ್ರದ್ದು ಸೂಪರ್ ಹಿಟ್ ಆಗಿತ್ತು, ನಂದು ಫ್ಲಾಪ್ ಶೋ ಆಗಿತ್ತು. ಅಂದರೆ ಲೈಕ್ ನನಗೆ ಗೊತ್ತಾಗ್ತಿತ್ತು ಅದು ವರ್ಕ್ ಆಗಿಲ್ಲ ಡ್ರಾಮಾ ಅಂತ. ಬಟ್ ಅವಾಗ ಅದೇ ಡ್ರಾಮಾನ ನಾನು ಫಸ್ಟ್ PUCಯಲ್ಲಿ ಸೇಮ್ ಕತೆನೇ ಒಂದಿಷ್ಟು ವರ್ಷನ್ಸು ಡೈಲಾಗ್ಸ್ನ ಚೇಂಜ್ ಮಾಡಿ ಮಾಡಿದೆ. ಅದು ತುಂಬ ದೊಡ್ಡ ಲೆವೆಲಲ್ಲಿ ಹಿಟ್ಟಾಯಿತು. ಅಂದರೆ ನಾನು PUCಯಲ್ಲಿ ಇದ್ದಾಗ ತುಂಬ ದೊಡ್ಡ ಲೆವೆಲ್ಗೆ ಎಲ್ಲರೂ ಅದನ್ನ ಇನ್ನೊಂದು ಸಲ ಅದೇ ಡ್ರಾಮನ ಮಾಡಿ ಅನ್ನೋ ಒನ್ಸ್ ಮೋರ್ ಅನ್ನೋ ಥರ ಅದು ಇದಾಯಿತು. ಆ ಡ್ರಾಮಾ ಮಾಡಿದಾಗ ನನಗೆ ಲೈಫ್ ಚೇಂಜಿಂಗ್ ಘಟನೆಯಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಸಿಕ್ತು ಅದರಲ್ಲಿ. ಓಕೆ. ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಥರ ಪ್ರೊಡ್ಯೂಸರ್ ಹುಡುಕೋದು ಹೆಂಗೆ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್, ಅದರಲ್ಲಿ 4 ಕ್ವಶನ್ ಇರ್ತವೆ, ಅದಕ್ಕೆ ಪಿಕ್ ಮಾಡಿ ವೈ ಅಂತ ಒಂದು ರೀಸನ್ ಹೇಳ್ಬೇಕು. ಓಕೆ. ಓಕೆ. ಮೊದಲನೇದಾಗಿ ಪ್ರೊಡ್ಯೂಸರ್ ಹುಡುಕೋದು ಹೆಂಗೆ? ನಿನ್ನ ಪಾಡೋದು ನಿನ್ನ ಕಂಟೆಂಟ್ ಮಾಡು, ಯಾರಾದರೂ ಒಬ್ಬ ಪ್ರೊಡ್ಯೂಸರ್ ಹುಡ್ಕೊ ಬರ್ತಾರೆ. ಇಲ್ಲ ಅಂದರೆ ನೀನೇ ಪ್ರೊಡ್ಯೂಸ್ ಮಾಡ್ಕ. ಇಲ್ಲ ಅಂದರೆ ನಾರ್ಮಲ್ ಪ್ರೊಡ್ಯೂಸರ್ ನೋಡ್ಕೊ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪ್ರೊಡ್ಯೂಸರ್ಗೆ DM ಮಾಡು. ನಾನು ಈ 3 ಮಾಡ್ಬಿಟ್ಟಿದ್ದೀನಿ. ಆದರೆ ನಿಮ್ಗೆ ವರ್ಕ್ ಆಗಿದ್ದೆ ಯಾವುದು? ಅಂದರೆ ಏನಿಲ್ಲ, ಲೈಕ್ ಸ್ಟಾರ್ಟಿಂಗಲ್ಲಿ ಒಂದು ಪ್ರೊಸೀಜರಲ್ಲಿ ಫಸ್ಟ್ ಏನು ಕೇಳಿದ್ರಿ ಹೇಳಿ ನೀವು ಆಪ್ಷನ್ನು? ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಹೋಗೋದು, ನಿನ್ನ ಕಂಟೆಂಟ್ ನೀನು ಮಾಡು, ನೀನು ಹುಡ್ಕೊಂಡು ಯಾರಾದರೂ ಬರ್ತಾರೆ. ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಕಂಟೆಂಟ್ಸು ಮಾಡಿದ್ದೀನಿ. ಅದಕ್ಕೆ ತಕ್ಕಂಗೂ ಪ್ರೊಡ್ಯೂಸರ್ ಹುಡ್ಕೊಂಬಂದರು. ನಮ್ಮ ಫ್ರೆಂಡ್ ಒಬ್ಬ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ದ. ಅದೆಲ್ಲ ಇನ್ನೂ ಹುಡುಕ್ತಾ ಇದ್ದೆ. ಅದೇ ಜರ್ನಿಲಿ ಲಿಖಿತ್ ಸರಿ ಸಿಕ್ಕಿದ್ದು, ಫುಲ್ ಮೀಲ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ ಅವ್ರು ಸಿಕ್ಕಿದ್ದು. ಎರಡನೇದು ಏನಂತ ಹೇಳಿದ್ರೆ ಕೊಲಾಬ್ರೇಷನ್, ತಾವೇ ಪ್ರೊಡ್ಯೂಸ್ ಮಾಡೋದು. ನಾವೇ ಪ್ರೊಡ್ಯೂಸ್ ಮಾಡೋದಂದರೆ ನನಗೆ ಅದೊಂದು ಕಾನ್ಸೆಪ್ಟ್ ಇತ್ತು, ಪ್ರೊಡ್ಯೂಸರ್ ಹುಡುಕೆ ಮಾಡ್ಬೇಕು ರೆಗ್ಯುಲರ್. ನಾನು ಶಾರ್ಟ್ ಫಿಲಮ್ಸಿಂದ ಹಿಡಿದು ಏನೇ ಆದರೂ ನಾನು ಪ್ರೊಡ್ಯೂಸರ್ ಹುಡುಕೆ ಮಾಡ್ತಾ ಇದ್ದಿದ್ದು. ಪ್ರೊಡ್ಯೂಸರ್ ಅಥವಾ ಸ್ಪಾನ್ಸರ್ಸಿಗೆ ನಮ್ಮ ಟೀಮಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಇದೊಂದು ಪಾಯಿಂಟು ನನಗೆ ಅಷ್ಟೇ ಅಲ್ಲ. ಬಟ್ ಇನ್ನೂ ಐಡಿಯಾಸ್ ಪ್ರೊಡಕ್ಷನ್ ಅಂತ ಮಾಡ್ಕೊಂಡು ಲಾಸ್ಟ್ ಸೀನ್ ಮಾಡಿದ್ವಿ. ಬಟ್ ದೇರ್ ವರ್ ಲಾಟ್ ಆಫ್ ಸ್ಪಾನ್ಸರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ನಮ್ಮ ವಾಗೀಶು, ನಮ್ಮ ಏನು ಹೀರೋ ಎಲ್ಲ ಇದ್ದಾರೆ ಅವರೆಲ್ಲ ಇನ್ವೆಸ್ಟ್ ಮಾಡಿದರು. ನಂದೇನಾದರೆ ಟೈಮ್ ಇನ್ವೆಸ್ಟ್ ಮಾಡಿದೆ ಅಷ್ಟೇ, ಟೈಮ್ ನಮಗೆ. ಓಕೆ. ನಾಗರಬಾವಿಲಿ ಇಲ್ಲಿ ಸುತ್ತಮುತ್ತಲ ನಾವು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಹುಡುಕೋದಕ್ಕೆ ಬೀದಿಲಿ ಅಲಿತಾರೆ. ನೀವೇನು ಸರಿ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿ ಪ್ರೊಡ್ಯೂಸರ್ನ ಹುಡುಕ್ಬಿಟ್ರಂತ? ಹೌದು, ಈಗ ಟೆಕ್ನಾಲಜಿ ಚೇಂಜ್ ಆಗಿದೆಯಲ್ಲ, ಹಂಗೆ ಓಡಾಡೋದಕ್ಕಿಂತ ಈ ಇನ್ಸ್ಟಾಗ್ರಾಮಲ್ಲಿ ಈಸಿ ಆ್ಯಕ್ಸಸ್ ಇದೆಯಲ್ಲ. ಒಂದು ಮೆಸೇಜ್ ಮಾಡಿ ಆಯ್ ಅಂತ ಮಾಡಿದ್ರೆ ಕೆಲವು ಟೈಮ್ ಲೈಕ್ ಮೈಂಡ್ ಇರೋ ಇರ್ತಾರೆ. ಇನ್ನು ಕೆಲವ್ರು ನೋಡಿ ರಿಪ್ಲೈ ಮಾಡಲಿಲ್ದಂಗೆ ಇರ್ಬೋದು, ಕೆಲವ್ರು ರಿಪ್ಲೈ ಮಾಡ್ತಾರೆ. ಆ ಥರ ನನಗೆ ಪ್ರೊಡ್ಯೂಸರ್ ರಿಪ್ಲೈ ಮಾಡಿದ್ರೆ ಸಿನಿಮಾ ಆಯಿತು. ಲಿಖಿತ್ ಸರ್ಗೆ ನಾನು ಯಾವುದೋ ಕತೆ ರೀಡಿಂಗ್ ಮಾಡಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ ಅವ್ರಿಗೆ ಹೋಗಿ ಬೇರೆ ಕತೆ ನರೇಟ್ ಮಾಡಿದ್ದು. ಏನು ಫುಲ್ ಮೀಲ್ಸ್ ಆಗ್ತಿದೆಯಲ್ಲ ಆ ಕತೆ ಎಲ್ಲ, ಇನ್ನೊಂದು ಕತೆ ನರೇಟ್ ಮಾಡಿದ್ದು, ಇನ್ವೆಸ್ಟಿಗೇಟಿವ್ ಥ್ರಿಲ್ಲರು. ಅವರು ಇಲ್ಲ ನೀವು ಯಾವ್ದಾರು ಬೇರೆ, ನನಗೆ ನೀವು ಇಷ್ಟ ಆದರೆ ಬೇರೆ ಯಾವ್ದಾರು ಕತೆ ಹೇಳಿ ಅಂದಾಗ ಈ ಸಬ್ಜೆಕ್ಟ್ಗಿಂತ ಮುಂಚೆ ಬರ್ಕೊಂಡಿದ್ದು ಒಂದು ಕತೆ ಇತ್ತು, ಅದನ್ನ ಹೋಗಿ ಅವ್ರಿಗೆ ನರೇಟ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದೆ ಈ ಕತೆಗೆ ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳಿದ್ದೆ. ಅವ್ರ ಕತೆ ಕೇಳಿ ಮುಗಿಸಿದ್ಮೇಲೆ ಈ ಕತೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿದ್ದೆ. ಆದ್ದರಿಂದ ನಾನು 3 ಪಾಯಿಂಟಿಗೆ ಆಲ್ ದಿ ಅಬೌವ್ ಆನ್ಸರ್. ಅಂದರೆ ನೀವು 2014ರಿಂದ ಈ ಶಾರ್ಟ್ ಫಿಲಮ್ಸು ಶುರು ಮಾಡಿದ್ದು. ಹೌದು. ಈಗ 2025 ಬಂದಾಗಿಂದ ಬೇರೆ ಏನೂ ಕೆಲಸ ಮಾಡಿಲ್ಲ, ಬರೀ ಸಿನಿಮಾನೇ. ಅಂದರೆ ಇಷ್ಟು ವರ್ಷ ಸರ್ವೈವ್ ಆಗೋದು ಕಷ್ಟ ಅಲ್ಲ, ಬರೀ ಸಿನಿಮಾನೇ. ಅಂದರೆ ನಾವು ನಮ್ಮಂಥ ಮಿಡ್ಲ್ ಕ್ಲಾಸ್ ಆದರೆ ಒಂದು 6 ತಿಂಗಳು ಇದು ಮಾಡ್ತೀನಿ, ಒಂದು 6 ತಿಂಗಳು ಅದು ಮಾಡ್ತೀವಿ. ನಾವು ಆದ್ರೂ ನಮ್ಮ ಕಾಲರ್ ಹಿಂಗೆ ಹಿಡ್ಕೊಂಡು ಹಿಂದೆ ಫೈನಾನ್ಷಿಯಲ್ ಆಗಿ ಹಿಂದಕ್ಕೆ ಎಳಿತಾನೇ ಇರ್ತೈತೆ. ಅಂದರೆ ಅಷ್ಟು ಕಷ್ಟ ಅಲ್ಲ. ನಿಮ್ದು ಯಾವ ಥರ? ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅಂದರೆ ಯಾವಾಗ್ಲೂ ಆಮೇಲೆ ನನ್ನದು ಖರ್ಚು ಗಿರ್ಚು ಎಲ್ಲ ತುಂಬ ಕಮ್ಮಿ, ವೆರಿ ಲಿಮಿಟೆಡ್. ಅಂದರೆ
ತುಂಬ ಖರ್ಚು ಕಮ್ಮಿನೇ ನಂದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಉಳಿತಾಯವೇ ಸಂಪಾದನೆ ಅಂತ. ಅಂದರೆ ನಾವು ಎಷ್ಟು ಉಳಿಸ್ತಿರ್ತೀವೋ ಅದೇ ನಮ್ಮ ಸಂಪಾದನೆ ಸಿನಿಮಾದಲ್ಲಿ. ನಾವು ಎಲ್ಲಿ ಖರ್ಚು ಮಾಡಲ್ಲ ಅದೇ ನಮ್ಮ ಸಂಪಾದನೆ ಇದ್ದಂಗೆ. ಆಮೇಲೆ ಐ ಹ್ಯಾವ್ ಲಾಟ್ ಆಫ್ ಗುಡ್ ಫ್ರೆಂಡ್ಸ್. ಅಂದರೆ ನನ್ನ ಸಿನಿಮಾ ಸಪೋರ್ಟ್ ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಸಿನಿಮಾದಲ್ಲಿ ಅಂದರೆ ನನ್ನ ಸುತ್ತಮುತ್ತ ತುಂಬ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ ಮಾರಲಿ. ಆಮೇಲೆ ನನ್ನ ಫ್ರೆಂಡ್ಸು ಕೆಲವರೆಲ್ಲ ಫೈನಾನ್ಷಿಯಲಿ ಅಂದರೆ ಕೆಲವು ಬೇಕಾದಾಗ ಹೆಲ್ಪ್ ಮಾಡಿದ್ದಾರೆ. ನಮಗೆ ಜಲಮಾರ್ಗ, ವಾಯುಮಾರ್ಗ, ಸುರಂಗ ಮಾರ್ಗ ಇವೆಲ್ಲ ಗೊತ್ತು. ನಿಮ್ದೇನು ಸರ್ ಯಶೋಮಾರ್ಗ? ಯಶೋಮಾರ್ಗ ಅಂದರೆ ನಾನು 2015 or 16 ಯಶ್ ಅವರು ಇದಕ್ಕೆ ಉತ್ತರ ಕರ್ನಾಟಕಕ್ಕೆಲ್ಲ ಬರಗಾಲ ಬಂದಿತ್ತು. ಅವಾಗ ಅಲ್ಲಿಗೆ ನೀರನ್ನ ಲೈಕ್ ಕುಡಿಯೋ ನೀರನ್ನ ಸಪ್ಲೈ ಮಾಡಿದರು. ಅದ್ರದ್ದೊಂದು ಡಾಕ್ಯುಮೆಂಟ್ರಿ ನನಗೊಂದು ಆಪರ್ಚುನಿಟಿ ಬಂದಿತ್ತು. ಅವರ ಮ್ಯಾನೇಜರ್ ಒಬ್ರು ಗೌತಮ್ ಸರ್ ಅಂತ ಇದ್ದರು, ಅವರೇ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅಂದರೆ ಅದು ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ 4 ದಿನ 4 ಡಿಸ್ಟಿಕ್ನ ಕವರ್ ಮಾಡಬೇಕಿತ್ತು. ಅಂದರೆ ಅಲ್ಲಿ ನೀರು ಹೇಗೆ ಸಪ್ಲೈ ಆಗ್ತಾ ಇದೆ ಜನಕ್ಕೆ. ನಾನು ಅಲ್ಲಿವರೆಗೂ ನನಗೆ ಅದೊಂದು ಫನ್ ಅನ್ನೋದಕ್ಕಿಂತ ನಾರ್ಮಲ್ ಟಾಪಿಕ್ ಏನು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಲ್ಲಿ ನೀರಿಲ್ಲ, ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ ಅಂತ. ಬಟ್ ಅವರ ಸೋಷಿಯಲ್ ಕಾಸ್ ಎಷ್ಟು ಇದಿತ್ತು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಅಲ್ಲಿ ಒಂದೊಂದು ಹನಿಗೂ ಎಷ್ಟು ಪರದಾಡ್ತಾ ಇದ್ದಾರೆ. ಇವ್ರು ಕೊಟ್ಟಿರೋದು ಅವರಿಗೆ ನೀರು ಇದ್ದಂಗೆ ಇರಲಿಲ್ಲ, ಅಮೃತ ಇದ್ದಂಗಿತ್ತು. ಒಂದೊಂದು ಹನಿಗೂ ಆ ಟ್ಯಾಕ್ಟ್ರು ಹೋಗುತ್ತಲ್ಲ, ವಾಟರ್ ಟ್ಯಾಂಕ್ ಟ್ಯಾಕ್ಟ್ರು, ಒಂದು ಹನಿ ನೀರನ್ನ ಕೆಳ ಬೀಳಕ್ಕೆ ಬಿಡ್ತಾ ಇರಲಿಲ್ಲ ಜನ. ಆ ಕೊಡ್ಪಾನನ ಆ ಟ್ಯಾಕ್ಟ್ರು ನಿಲ್ಸಿದ್ಮೇಲೆ ಮುಂದೋದ್ರೂ ಆ ಕೊಡ್ಪಾನನ ಹಿಂದೆ ಇಟ್ಕೊಂಡೇ ಹೋಗೋರು. ನಾನು ಆ ಡಾಕ್ಯುಮೆಂಟ್ರಿ ಅದೆಲ್ಲ ಶೂಟು ಮಾಡಿದ್ದೆ. ಅಂದರೆ ಅದು ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ನನಗೆ ತುಂಬ ಬೆಲೆ ಗೊತ್ತಾಯಿತು. ಅಂದರೆ ನೀರ್ದು, ಬಡತನದ್ದು. ಅಂದರೆ ನಮಗೂ ಎಲ್ಲ ಗೊತ್ತಿರುತ್ತೆ, ಬಟ್ ನಮಗೆ ನೀರಂದರೆ ಏನು ಅಷ್ಟೊಂದು ನೀರಿಗೆ ಬಡತನ ಇದೆಯಾ ಅನ್ನೋ ಥರದ್ದು, ನನಗೆ ಅಷ್ಟೊಂದು ನೀರಿಗೆ ಅಭಾವ ಇದೆಯಾ ಅಲ್ಲೆಲ್ಲ ಅನ್ನಿದ್ದು ಅವತ್ತೇ ಗೊತ್ತಾಗಿದ್ದು. ಆಮೇಲೆ ಯಶ್ ಅವ್ರನ್ನ ಅಲ್ಲಿರೋರು ತುಂಬ ದೇವರಾಗಿ ನೋಡ್ತಾಯಿದ್ರು. ಅವ್ರಿಗೆ ಅಲ್ಲಿ ಒಂದೊಂದು ಹನಿನೂ ತುಂಬ ಇಂಪಾರ್ಟೆಂಟ್ ಇತ್ತು. ಆ ಯಶ್ ಅವ್ರು ಆ ಕಾರ್ಯಕ್ಕೆ ಮಾತ್ರ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಅಂದರೆ ನಿಮ್ಮ ಶಾರ್ಟ್ ಫಿಲಮ್ ಜರ್ನಿ ನನಗೆ ಇದಕ್ಕೂ ಮುಂಚೆ 2014 ಮಾಡಿದ್ರೆ ನನಗೆ ನೀವು ಪರಿಚಯ ಆಗಿದ್ದಂದರೆ ಮಿಸ್ಟರ್ ಬೀಜದಿಂದ. ಹೌದು, ಆ ಬೀಜದ ಜಳಿ ಒಂದಷ್ಟು ಐಡಿಯಾ ಸಖತ್ತಾಗಿತ್ತು. ಅದು ಮಿಸ್ಟರ್ ಬೀಜ ಅಂದರೆ ನಾನು ಐಡಿಯಾ ಮಾಡಿದ್ದೇನೆಂದರೆ ಮಿಸ್ಟರ್ ಮಿಸ್ಟರ್ ಬಿ ತೆಗೆದು ಜಗ್ಗೇಶಿಂದ ತೆಗೆದು ಒಂದು ಲೋಕಲ್ ಚಾರ್ಲಿ ಚಾಪ್ಲಿನ್ ಸ್ಟೈಲಲ್ಲಿ ಅಂತ ಐಡಿಯಾ ಬಂದಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಆಮೇಲೆ ನನಗೇನಿತ್ತು ಅಂದರೆ ನಾನು ಅದೊಂದು ಫೇಸಲ್ಲಿ ಚಾರ್ಲಿ ಚಾಪ್ಲಿನ್ ಫಿಲ್ಮ್ಸ್ ನೋಡ್ತಾ ಇದ್ದೆ, ತುಂಬಾ ನೋಡ್ತಾ ಇದ್ದೆ. ಅದೊಂದು ಫೇಸಲ್ಲಿ ಫ್ರೀ ಇದ್ದ ಮನೇಲೆಲ್ಲ ಬರೀ ಸೈಲೆಂಟ್ ಮೂವೀಸ್ ನೋಡ್ತಾ ಇದ್ದೆ. ಓಕೆ, ಇದೇ ಥರ ಏನಾದರೂ ಒಂದು ಅದು ಆ್ಯಕ್ಚುಲಿ ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಥರನೇ ಮಾಡಿದ್ದು. ಒಮೇಜ್ ಥರ ಟ್ರಿಬ್ಯೂಟ್ ಮಾಡಬೇಕು ಅವ್ರಿಗೆ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ದು. ಆವಾಗ ಐಡಿಯಾ ಒಳೆದಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಅಂದರೆ ಸ್ಟಾರ್ಟಿಗೆ ಬರೆದೆ ಬ್ಲ್ಯಾಕ್ ಆ್ಯಂಡ್ ವೈಟ್. ನನಗೊಂದಿತ್ತು ಎಲ್ಲ ಅದೀಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆಗೆ ಈಗ ಏನಂದರೆ ಸೌಂಡು ಅದೇ ಥರ ಇರಬೇಕು, ಮ್ಯೂಸಿಕ್ಕು ಅದೇ ಥರ ಇರಬೇಕು, ಆಮೇಲೆ ಫ್ರೇಮ್ಸು ಅದೇ ಥರ. ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ, ಕೆಲವು ಫ್ರೇಮ್ಸ್ ಮಾಡಿದ್ದಾರೆ ಸ್ಪೀಡ್ ಫ್ರೇಮ್ಸ್, ಅದೇನು 20-21 ಫ್ರೇಮ್ಸ್ ಬರುತ್ತೆ, ಆ ಫ್ರೇಮಲ್ಲೇ ಇರಬೇಕು. ಆಮೇಲೆ ಇದು ಲೈಕ್ ಲೊಕೇಶನ್ಸ್ ಎಲ್ಲ ಅದೇ ಥರ ಮ್ಯಾಚ್ ಆಗಬೇಕು. ಆಮೇಲೆ ಹಿಂದೆ ಜೂನಿಯರ್ಸು ಅದೆಲ್ಲ ಮ್ಯಾಚ್ ಆಗಬೇಕಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಇಷ್ಟು ನನಗೆ ಚೆನ್ನಾಗಿ ಅನ್ನೋದೇ ಇಷ್ಟು ಜನ ಅದನ್ನ ಪ್ರೇಸ್ ಮಾಡ್ತಾರೆ. ಇಷ್ಟೊಂದು ಕಡೆ ನನಗೊಂದು 5ರಿಂದ 10 ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಆಯಿತು. ಆಮೇಲೆ ಇಲ್ಲಿ ಮೈಸೂರು ರೆಡ್ FM ಒಂದು 3 ಅವಾರ್ಡ್ ಬಂತು. ಬಿಫೆಸಲ್ಲಿ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಆಯಿತು. ಇಷ್ಟು ಜಾಗದಲ್ಲೆಲ್ಲ ಇನ್ನೂ ಹಲ್ವಾರು ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್, ಪುಣೆ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಸ್ಕ್ರೀನ್ ಆಯಿತು, ಅವಾರ್ಡ್ಸ್ ಬಂತು. ಬಟ್ ತುಂಬ ಖುಷಿ ಕೊಟ್ಟು ನಾನು ಮಾಡಬೇಕಾದ್ರೆ ಇದಾಗುತ್ತೆ ಅಂತ ಅಂದ್ಕೊಂಡಿಲ್ಲ. ಬಟ್ ನನಗೂ ಮಾಡಿದ್ಮೇಲೆ ಇಷ್ಟೊಂದು ಚೆನ್ನಾಗಾಗುತ್ತೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಬಟ್ ಇಷ್ಟೊಂದು ಯೂನಿಕ್ಕಾಗಿ ಬಂದಿದೆ ಅಂತ ಎಲ್ಲರೂ ಹೇಳಿದ್ರಲ್ಲ, ಅಷ್ಟೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ನನಗದು ಇಂಡಸ್ಟ್ರಿ ಲೆವೆಲಲ್ಲೂ ತುಂಬ ಅಪ್ರಿಷಿಯೇಷನ್ ಬಂತು ಆ ಒಂದು ಶಾರ್ಟ್ ಫಿಲ್ಮಿಂದ. ಇಂಜಿನಿಯರಿಂಗ್ ಮಾಡಿದ್ಮೇಲೆ ಕೆಲವರು ಸಿನಿಮಾಗೆ ಬರ್ತಾರೆ. ನೀವು ಯಾಕೆ ಸಿನಿಮಾಗೆ ಬರಬೇಕು ಅಂತಲೇ ಇಂಜಿನಿಯರಿಂಗ್ ಮಾಡಿದ್ರಂತೆ? ನನಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಅಂದರೆ ಆಸೆ. ಅಂದರೆ ಚಿಕ್ಕ ವಯಸ್ಸು ನನಗೆ ಈಗ ಎಕ್ಸಾಕ್ಟ್ ಅಂದರೆ ಅತಿರೇಕನ ಬರೋದು ಒಂದು 4th 5th ಇದ್ದಂಗಿಂದನೇ ನನಗೆ ಡೈರೆಕ್ಟರ್ ಆಗಬೇಕಂತ ಆಸೆ. ಅದ್ರ ರಿಲೇಟೆಡೇ ನಾನು ಆ್ಯಕ್ಟಿಂಗಿಗೆ, ನಾನು ಅವಾಗಲೇ ಹೇಳಿದಲ್ಲ, ಮೋನೋ ಆ್ಯಕ್ಟಿಂಗು, ಡ್ರಾಮಾಸು, ಸ್ಕೂಲ್ಗಳಲ್ಲೂ ಅಷ್ಟೇ. ನೀನು ದೊಡ್ಡರಾದ್ಮೇಲೆ ಏನಾಗ್ತೀರಾ, ನಾನು ಆಲ್ಮೋಸ್ಟ್ ಡೈರೆಕ್ಟ್ರೇ ಅಂತಿದ್ದೆ. ಸ್ಕೂಲಲ್ಲಿ ಈಗೆಲ್ಲ ಡಾಕ್ಟರ್, ಇಂಜಿನಿಯರ್ ಅಂತ ನಾನು ಆಲ್ಮೋಸ್ಟ್ ಡೈರೆಕ್ಟ್ರೇ ಅಂತ ಇದ್ದೆ. ನನಗೆ ಅವಾಗ ಸಿನಿಮಾ ಬರಬೇಕಂತ ಆಸೆ. ನಾನು ನಮ್ಮ ಫ್ರೆಂಡು ಪ್ರಜ್ವಲ್ ಅಂತೆಲ್ಲ ಇದ್ವಿ. ಆಗೆಲ್ಲ ನಾವು ಹೆಂಗೆ ಅಂದರೆ ಇಂಜಿನಿಯರಿಂಗ್ ಒಂದು ಬೆಂಗಳೂರಲ್ಲಿ ಒಂದು ಗುಡಿಸ್ಲಾದ್ರೂ ಪರವಾಗಿಲ್ಲ, ಇಂಜಿನಿಯರಿಂಗ್ ಬೆಂಗಳೂರಿಗೆ ಬರ್ಬೇಕು ನಾವು ಅಂತ ನಾವು ಇದೇ ಮಾತಾಡ್ಕೊತ ಇದ್ವಿ. ಒಂದು ಗುಡಿಸ್ಲಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದ್ರೂ ಪರವಾಗಿಲ್ಲ, ನಾವು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದ್ಬಿಟ್ಟು ನಾವು ಬೆಂಗಳೂರಿಗೆ ಬಂದರೆ ಸಿನಿಮಾಗೆ ಹತ್ರ ಆಗ್ತೀವಿ. ಈಗ ನಮ್ಮೂರಲ್ಲಿದ್ದರೆ 4 ವರ್ಷ ಇಂಜಿನಿಯರಿಂಗ್ ಅಲ್ಲಿ ಸೇರಿಕೊಂಡು 4 ವರ್ಷ ಡಮಾರು, 4 ವರ್ಷ ಆದಮೇಲೆ ಬಂದರೆ ಇಲ್ಲೇನು ಮಾಡ್ತೀವೋ ಗೊತ್ತಿಲ್ಲ. ಅದೇ ಆದರೆ ಮಧ್ಯದಲ್ಲಿ ಓಡಾಡ್ಕೊಂಡು ಮಾಡ್ಬೋದು ಅನ್ನೋ ಥರ ಇತ್ತು. ಅದೇ ಥರ ನಾವು ಇಲ್ಲಿ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಎಲ್ಲ ಆಡಿಯೋ ರಿಲೀಸ್ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದು, ಸ್ಟಾರ್ಟಿಂಗ್ ಇರುತ್ತಲ್ಲ ಸೆಲೆಬ್ರಿಟೀಸ್ನ ನೋಡೋದು, ಆ ಥರ ಅಟೆಂಡ್ ಆಗೋದು. ಅಲ್ಲೊಂದಿಷ್ಟು ಜನ ಪ್ರೆಸ್ ಅವರೆಲ್ಲ ಪರಿಚಯ ಆದರು.
ಒಂದಿಷ್ಟು ಪ್ರೆಸ್ಸು ಆನ್ಲೈನ್ ಡಿಜಿಟಲ್ ಪೋರ್ಟಲ್ಸ್ ಎಲ್ಲ ಶುರು ಆಗೈತಿ ನಮ್ಮ ಸಿನಿಮಾ ಅದೆಲ್ಲ ಹೌದು. ಅವ್ರ ಜೊತೆ ಇದು ಮಾಡಿದ್ವಿ. ಅಲ್ಲಿಂದ ಒಂದಿಷ್ಟು ಕಾಂಟ್ಯಾಕ್ಟ್ಸ್ಗಳು ಶುರು ಆಯಿತು. ಅದೇನು ಸಿನಿಮಾಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ, ಬಟ್ ನಮಗೆ ಆ ಸಿನಿಮಾ ಸುತ್ತಮುತ್ತ ಇದೀವಿ ಅನ್ನೋ ಖುಷಿ ಕೊಡ್ತಾ ಇತ್ತು. ಇದೇ ಟ್ರೈ ಮಾಡ್ಬೇಕಾದ್ರೆ ನಮ್ಮ ತಂದೆಯವ್ರಿಗೂ ಒಂದು ಸೀರಿಯಸ್ ಆಗಿ ನಾವು ಟ್ರೈ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತು ನಮ್ಮ ಡ್ಯಾಡಿಗೂ. ನಾನು ಅವಾಗ ನಮ್ಮ ತಂದೆಯವರ ಸ್ನೇಹಿತರು ಮಡಿಹಳ್ಳಿ ನಾಗಚಂದ್ರ ಅಂತ, ಜಂದನ್ ಅಂತ ಮಾಡಿದ್ದಾರೆ, ಜೋಗಿಗುಡ್ಡ ಅಂತ, ಟಕೀಲಾ ಅಂತೆಲ್ಲ ಮಾಡಿದ್ದಾರೆ ಸಿನಿಮಾ. ಅವರು ನಮ್ಮ ಡ್ಯಾಡಿ ಫ್ರೆಂಡು. ಅವರೊಂದು ಫಿಲಮ್ ಅವಾಗ ಸ್ಟಾರ್ಟ್ ಮಾಡಿದರು. ಅವಾಗ ನಮ್ಮ ತಂದೆ ಹೇಳಿದ್ರು, ಹಿಂಗೆ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಹೋಗಿ ಒಂದ್ಸಲ, ನಾನು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಮಾತಾಡಿಸಿದ್ದೆ. ಅವ್ರು ಹಿಂಗೆ ಸ್ಟಾರ್ಟ್ ಮಾಡಿದ್ರು, ಹೋಗಿ ಮಾತಾಡು ಅಂತ ಹೇಳಿದ್ರು. ಸರಿ, ನಾನು ಹೋಗೋಣ ಮಾತಾಡ್ಸೋಣ ಅಂದ್ಕೊಂಡು ಹೋದೆ ಒಂದ್ಸಲ ಆಫೀಸ್ಗೆ ಹೋಗಿ ಮಾತಾಡಿಸ್ದೆ. ಅವ್ರು ಓಕೆ ಎಲ್ಲ ಹೇಳಿದ್ರು, ಬಟ್ ಕನ್ಫರ್ಮ್ ಮಾಡಿರಲಿಲ್ಲ ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದೆಯಾ ಅಂತ. ಬಟ್ ಮುಹೂರ್ತ ದಿನ ಬಾ ಅಂತ ಕರೆದಿದ್ದು, ಇಂಥ ದಿನ ಮುಹೂರ್ತ ಅಂತೆಲ್ಲ ಹೇಳಿದರು. ಸರಿ, ನಾನು ಮುಹೂರ್ತ ಆ ಟೆಂಪಲಲ್ಲಿ ಒಂದು ಮುಹೂರ್ತ ಆಗ್ತಾಯಿತ್ತು, ಆ ಟೆಂಪಲ್ಗೆ ಹೋದೆ ಮುಹೂರ್ತಕ್ಕೆ ದಿನ. ಬಟ್ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಬೆಳಗ್ಗೆಯಿಂದ ಸಂಜೆವರೆಗೆ ಆಲ್ರೆಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ಇದೆ ಅಂತ ಹೇಳಿದ್ರು ಅವರು. ಅಯ್ಯೋ, ನಾನು ತಗೊಂತಾರೋ ಇಲ್ಲೋ ಅನ್ನೋ ಕನ್ಫ್ಯೂಷನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಫಸ್ಟ್ ದಿನ ಶಿವಣ್ಣ ಬಂದಿದ್ದರು ಮುಹೂರ್ತಕ್ಕೆ, ಧರ್ಮಕೀರ್ತಿರತ್ ಸಿನಿಮಾ ಜೋಗಿಗುಡ್ಡ ಅಂದ್ರೆ, ಕ್ಲಾಪಿಗೆ ಶಿವಣ್ಣ ಬಂದಿದ್ರು. ನಾವೆಲ್ಲ ಓಡಾಡ್ತಾ ಇದ್ದೆ, ಬಟ್ ಕನ್ಫ್ಯೂಷನಲ್ಲೇ ಇದ್ದೆ. ಲಾಸ್ಟಿಗೆ ಇಲ್ಲ ಅಂತಾರೋ ಹ್ಞೂ ಅಂತಾರೋ ಅಂತ. ಅವ್ರು ಲಾಸ್ಟಿಗೆ ಬಂದು ಹ್ಞೂ ನೀವು ಮಾಡು ಅಂತ ಅವತ್ತು ನನಗೆ ಪೇಮೆಂಟು ಕೊಟ್ಟು ಕಳಿಸಿದ್ರು, ಒಂದಿಷ್ಟು ಕನ್ವೀನಿಯನ್ಸ್ ಅಂತ ಕೊಟ್ಟರೆ ನನಗೆ ಒಂಥರ ಖುಷಿ ಆಗ್ಬಿಡ್ತು. ನಾನು ಸಿನಿಮಾಗೆ ಅಫಿಷಿಯಲ್ ಆಗಿದ್ದೀನಿ ಅಂತ. ಈಗ ನೆಕ್ಸ್ಟು ಡಿಸೆಂಬರ್ 18 ಬಂದರೆ ಈ ಈವೆಂಟ್ ನಡೆದು 10 ವರ್ಷ. ನಾನು ಈ ಸಿನಿಮಾ ಜರ್ನಿ ಅಸಿಸ್ಟೆಂಟಾಗಿ ಕನ್ವೆನ್ಷನಲ್ ಸಿನಿಮಾಲ್ಲಿ ಕಲ್ತಿದ್ದೆ ನಾನಲ್ಲಿ. ಸ್ಟಾರ್ಟಾಗಿ ನನಗೆ 10 ಇಯರ್ಸ್ ಆಗುತ್ತೆ. ಇದು ನಾನು ಇಷ್ಟೆಲ್ಲ ಪ್ರೊಸೆಸ್ ಹತ್ರ ಆಗಿದ್ದೆ ನಾನು ಇಂಜಿನಿಯರಿಂಗಿಗೆ ಅಂತ ಬೆಂಗಳೂರಿಗೆ ಬರೋದಕ್ಕೆ ಇದು ಮಾಡೋದಕ್ಕೆ. ನಾನು ಅದಕ್ಕೋಸ್ಕರನೇ ಬೆಂಗಳೂರಿಗೂ ಬಂದಿದ್ದೆ. ಈ ಥರ ಈವೆಂಟ್ಸ್ಗಳು ಹತ್ರ ಆಗುತ್ತೆ ಅಂತ. ನಮ್ಮೂರಾಗಿದ್ದರೆ 200 ಕಿಲೋಮೀಟರ್ಸ್ ಬರೋದು, ಇಲ್ಲ ಯಾವಾಗ ಆಗುತ್ತೋ ಗೊತ್ತಿರಲಿಲ್ಲ. ನಂದು ಗೋಲ್ ಇದ್ದಿದ್ದು ಸಿನಿಮಾನೇ ಇರೋದ್ರಿಂದ ನಾನು ಸಿನಿಮಾಗೆ ಹತ್ರ ಆಗ್ಬೇಕಂದ್ರೆ ಬೆಂಗಳೂರಿಗೆ ಬರಬೇಕು ಅಂದ್ಕೊಂಡು, ಬೆಂಗಳೂರಿಗೆ ಬರಬೇಕಂದ್ರೆ ಮನೇಲಿ ಸುಮ್ಮನೆ ಬೆಂಗಳೂರು ಹೋಗ್ತೀನಿ, ಇಂಜಿನಿಯರಿಂಗ್ ಅನ್ನೋ ಒಂದು ಸ್ಕೀಮ್ ಹಾಕೊಂಡು ಬಂದಿದ್ದು. ಅಂದರೆ ನೀವು ಶಾರ್ಟ್ ಫಿಲ್ಮ್ಸು ಮತ್ತು ಮ್ಯೂಸಿಕಲ್ ವಿಡಿಯೋಸ್ ಮಾಡ್ತಿದ್ರಿ. ಹೌದು. ಅದರಲ್ಲಿ ನೀವು ಪ್ರಮೋಟ್ ಮಾಡ್ಕೊಂಡು ಮತ್ತೆ ನೀವು ಪ್ರಾಡಕ್ಟ್ ಪ್ರಮೋಟ್ ಮಾಡ್ಕೊಂಡಿದ್ದ ರೀತಿ ನಮ್ಗೆ ಇಷ್ಟ ಆಯ್ತು. ಅಂದರೆ ನಾವಾದರೆ ನಮ್ಮ ಹತ್ರ ದುಡ್ಡಿರಲ್ಲ, ನಾವೇ ಪ್ರೊಡ್ಯೂಸ್ ಮಾತ್ರನೂ ದುಡ್ಡಿರಲ್ಲ ಅಲ್ಲ, ಹೇಳಿದ್ದು ನಮ್ಮ ಹತ್ರ ದುಡ್ಡಿರಲ್ಲ, ನಾವು ಪ್ರೊಡ್ಯೂಸ್ ಮಾಡ್ಕೊಂತೀವಿ, ನಮ್ಗೆ ಅದು ರಿಲೀಸ್ ಮಾಡಿದ್ರೆ ಸಾಕು ಅನ್ನೋ ರೇಂಜ್ಗೆ ಇರುತ್ತೆ. ನಿಮ್ಮದು ಹಂಗಲ್ಲ, ನೀವು ತುಂಬ ಕಡೆ ಆರ್ಟಿಕಲ್ಸ್ ಹಾಕ್ತಿದ್ರಿ, ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಇದು ಓಡಾಡ್ತಿತ್ತು, ಮತ್ತು ತುಂಬ ಗೆಸ್ಟ್ಗಳು ಬರ್ತಿದ್ರು, ಆ ಥರ ಎಲ್ಲ ಮಾಡ್ತಿದ್ರಿ. ಅದ್ರ ಬಗ್ಗೆ ಹೇಳಿ. ಈಗ ನಾನು ಶಾರ್ಟ್ ಫಿಲ್ಮ್ ಫಸ್ಟ್ ಏನು ಸ್ವಲ್ಪ ಬದಲಾಗಿ ಅಂತ ಮಾಡಿದೆ, ಅದಾದಮೇಲೆ ರೆಸ್ಟ್ ಪಾಸಿಬಲ್ ಅಂತ ಮಾಡಿದ್ದೆ. ಈ ಸ್ವಲ್ಪ ಬದಲಾಗಿ ಮಾಡಬೇಕಾದ್ರೆ ನಾವೇ ಮಾಡ್ಕೊಂಡಿದ್ದೆ. ಪ್ರೊಡ್ಯೂಸರ್ ಅಂತನೂ ಅಲ್ಲ, ಅದೇನು ದುಡ್ಡು ಬೇಕಾಗಿರಲಿಲ್ಲ. ಮನೇಲೆ ಒಂದು ಕ್ಯಾಮ್ರಾ ಇತ್ತು, ಹೋದ್ವಿ, ಶೂಟ್ ಮಾಡ್ಕೊಂಬಂದ್ವಿ. ನಾನು ನನ್ನ ಫ್ರೆಂಡ್ ಮಾಡಿದ್ದೆ, ಅದು ಡಿಯೋ ಡೈರೆಕ್ಟರ್ ಪ್ರಜ್ವಲ್ ಅಂತ, ನಾನೇನು ಅವಾಗಲೇ ಮೆನ್ಷನ್ ಮಾಡಿದ್ನೋ, ನಾನು ಅದನ್ನ ಡೈರೆಕ್ಟ್ ಮಾಡಿದ್ದೆ, ಡಿಯೋ ಡೈರೆಕ್ಟರು. ಅದಾದಮೇಲೆ ರೆಸ್ಟ್ ಪಾಸಿಬಲ್ ಅಂತಲೂ ಮಾಡಿದ್ವಿ, ನಾನು ಆ್ಯಕ್ಟ್ ಮಾಡಿದೆ. ಅದರಲ್ಲೂ ಸ್ವಲ್ಪ ಬದಲಾಗಿ ನಾನು ಆ್ಯಕ್ಟ್ ಮಾಡಿದ್ದೆ, ಇಬ್ಬರು ಡೈರೆಕ್ಟ್ ಮಾಡ್ತಾಯಿದ್ವಿ. ಇದರಲ್ಲೂ ಅಷ್ಟೇ, ರೆಸ್ಟ್ ಪಾಸಿಬಲಲ್ಲೂ ಹಂಗೆ ಮಾಡಿದ್ವಿ. ಹಿಂಗೆ ಮಾಡ್ಕೊತ ಹೋದ ಶಾರ್ಟ್ ಫಿಲಮ್ದು ಜರ್ನಿ ಸ್ಟಾರ್ಟ್ ಆಯಿತು. ಇದಾದಮೇಲೆ ಶಾರ್ಟ್ ಫಿಲಮಿಂದ ನಾನು ಶಿಫ್ಟ್ ಆಗಿದ್ದು ಮಿಸ್ಟರ್ ಬೀಜ ಮಾಡಿದೆ, ಅದಿನ್ನೂ ರಿಲೀಸ್ ಆಗಲಿಲ್ಲ. ಅಲ್ಲಿ ಮ್ಯೂಸಿಕ್ ವೀಡಿಯೋಸ್ ಬಂತು. KA16 ಒಂದು ಲೈಫ್ ಟರ್ನಿಂಗ್ ಮೂಮೆಂಟ್. ನೀವು ಆವಾಗಲೇ ಫಸ್ಟ್ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಇದನ್ನೂ ಹಾಕ್ಕೊಬೋದು, ಏನು ಲೈಫ್ ಚೇಂಜ್ ಮಾಡ್ತು ಅಂತ. ಏನಕ್ಕೆ ಅಂದರೆ KA16 ನಾನು ಇನ್ನೊಂದು ಏನಕ್ಕೆ ಹೇಳ್ತೀನಿ ಅಂದರೆ, ಸಿನಿಮಾ ಮಾಡಬೇಕಾದ್ರೆ ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋದು ನನ್ನೊಬ್ಬನಲ್ಲಿ ಕಾನ್ಫಿಡೆನ್ಸ್ ಇತ್ತು. ನಾನು ಏನೋ ಮಾಡ್ತಾಯಿದ್ದೀನಿ, ಏನೋ ನಡೀತಾ ಇದೆ, ನಾನು ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅಂತ. ಈಗ ಅದೇ ಕಾನ್ಫಿಡೆನ್ಸು ನಮ್ಮ ಸುತ್ತಮುತ್ತ ನಮ್ಮ ಮನೇಲಿ ಬಂದಿದ್ದು, ನಮ್ಮ ಸ್ನೇಹಿತರುಗಳಿಗೆಲ್ಲ ಬಂದಿದ್ದು ನಾನು KA16 ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದಾಗ. ಅದು ಈಗಲೂ ಚಿತ್ರದುರ್ಗಕ್ಕೆ ಒಂದು ಆ್ಯಂಥಮ್ ಇದ್ದಂಗೆ ಸಾಂಗ್. ಅದು ತುಂಬ ದೊಡ್ಡ ಲೆವೆಲ್ ಇಟ್ಟಾಯಿತು. ಅಂದರೆ ಅದಕ್ಕೆ ನನ್ನ ಫ್ರೆಂಡ್ ಅಭಿಷೇಕ್ ಮುರುಡಾ ಅಂತ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು 16 ಗ್ಯಾಂಗ್ ಹರೀಶ್ ಅಂತ ಮತ್ತು ವಿಕ್ಕಿ ಅಂತ ಈ ಥರ ಸ್ಟಾರ್ಟ್ ಆಗಿದ್ದು ಸಾಂಗ್. ಅದಕ್ಕೆ ತುಂಬ ರೆಕಗ್ನೈಸೇಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹೇಗಾಯಿತು ಅಂದರೆ ಆ ಶಾರ್ಟ್ ಟೈಮಲ್ಲಿ ಶಾರ್ಟ್ ಟರ್ಮಲ್ಲಿ ನಾವು ಅಲ್ಲಿ ಊರಿನ ಸೆಲೆಬ್ರಿಟೀಸ್ ಆಗ್ಬಿಟ್ಟಿದ್ವಿ. ಅಂದರೆ ಯಾವುದೇ ಬಟ್ಟೆ ಅಂಗಡಿಲಿ ಹೋದ್ರೆ ನಮಗೆ ಗುರ್ತಿಡಿಯೋರು, ಆಮೇಲೆ ಎಲ್ಲೇ ಹೋದ್ರು ದೊಡ್ಡ ಲೆವೆಲ್ ಇಟ್ಟಾಗ್ಬಿಡ್ತು. ಚಿತ್ರದುರ್ಗದಲ್ಲಂತೂ ದೊಡ್ಡ ಲೆವೆಲ್. ನಾವು ಎಲ್ಲಿ ಶೋ ಮಾಡಿದ್ವಿ, ಒಂದು 700-800 ಜನ ಕೆಪಾಸಿಟಿ ಇಡೋ ಹಾಲಲ್ಲಿ ಮಾಡಿದ್ವಿ ಶೋ. ಅಲ್ಲೇ ಮೋರ್ ದೆನ್ 7 ಟೈಮ್ ಒನ್ಸ್ ಮೋರ್ ಅಂತ ಪ್ಲೇ ಆಯಿತು ಸಾಂಗು. ಆವಾಗ ಪೇರೆಂಟ್ಸಿಗೆ, ನಮ್ಮ ಸುತ್ತಮುತ್ತ ನೋಡಿದ್ರಿಗೆ ಇವನೇನೋ ಮಾಡಿದ್ದಾನೆ ಅನ್ನೋ ಥರ, ನನಗೂ ಇವರ ಅಪ್ರಿಷಿಯನ್ಸಿಗೆ ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ಥರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಇದೇ ರೀಸನಿಂದ ನಾವು ಒಂದಿಷ್ಟು ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಲ್ಲಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಒಂದೊಂದೇ ಬರೋಕ್ಕೂ ಸ್ಟಾರ್ಟ್ ಆಯಿತು. ಈಗ ಚೆನ್ನಾಗಿ, ಈಗ ನೀವು ಹೇಳಿದ್ರಿ ಆರ್ಟಿಕಲ್ಸ್ ಅದೆಲ್ಲ ಹೇಳಿದ್ರಿ, ಅದೆಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮ ಸುತ್ತಮುತ್ತ, ನನ್ನ ಪ್ರಕಾರ ನಮ್ಮ ಸುತ್ತಮುತ್ತ ಎಲ್ಲರೂ ನಮ್ಮ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಏನೋ ಒಂದು ಚೆನ್ನಾಗಿ ಮಾಡಿದಾಗ ಅವರೆಲ್ಲ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಈ ಪ್ರೆಸ್ ಫ್ರೆಂಡ್ಸ್ ಎಲ್ಲ ನನಗೇನಿದ್ದಾರೆ, ಒಂದಿಷ್ಟು ನನಗೆ ಜರ್ನಲಿಸ್ಟ್ ಫ್ರೆಂಡ್ಸು, ಪ್ರೆಸ್ ಫ್ರೆಂಡ್ಸು, ಸರ್ರು ಮತ್ತು ಸೀನಿಯರ್ಸ್ ಏನಿದ್ದಾರೆ, ಅವರೆಲ್ಲ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅವರೇ ನನಗೆ ಫೋನ್ ಮಾಡಿ ತಿಳ್ಕೊಂಡು ಬರ್ದಾಗ್ತಾಯಿದ್ರು. ಅಂದರೆ ಅಷ್ಟು ಸಪೋರ್ಟಿವ್ ಇದ್ದಾರೆ.
ಈಗ ನಾನು ಪ್ರೊಜೆಕ್ಟ್ ಮಾಡೋದಕ್ಕಿಂತ ಅವರೇ ನನ್ನ ಪ್ರೊಜೆಕ್ಟ್ ಮಾಡೋರು. ನೀನೇನೋ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ಯಾ. ಆ ದುರ್ಗದ್ ಸಾಂಗ್ ಮಾಡಿದಾಗ ನನಗೆ ಎಷ್ಟೋ ಟ್ರೋಲ್ ಪೇಜಸ್ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಫ್ರೆಂಡ್ಸ್ ಇದ್ರು, ಟ್ರೋಲ್ ಪೇಜಸ್ ನಡೆಸ್ತಾ ಇದ್ದಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅವರೆಲ್ಲ ನಮ್ಮದು ಪೇಜಸ್ ಇದೆ, ನಾವು ಹಾಕ್ತೀವಿ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರೇ ಅದೇ ಜರ್ನಿ ಈಗೇನು ಪರಿಚಯ ಆಗಿದ್ರು ಅವರು ಇನ್ನೊಂದು ಸ್ವಲ್ಪ ಬೆಳೆದ್ರು, ಅವ್ರ ಫ್ರೆಂಡ್ಸಿಗೆ ಹೇಳ್ಕೊಂತ ಬಂದರು. ಈಗ ಅವ್ರು ಯಾರೋ 2 ಟ್ರೋಲ್ ಪೇಜ್, ಅವ್ನು 3ನೇ ಟ್ರೋಲ್ ಪೇಜನ್ನು ಅವನೇ ಫೋನ್ ಮಾಡಿ ಹೇಳೋನು. ಈಗ ಯಾರೋ ಪ್ರೆಸ್ಸವ್ರು ಇದ್ದಾಗ ನಾನು ಅಫಿಷಿಯಲ್ಲಾಗೆ ಪ್ರೆಸ್ ಮೀಟ್ ಮಾಡಿದ್ದಾನೆ ನಾನು ಲಾಸ್ಟ್ ಸೀನ್ ಅಂತ. ನಾನು ನನ್ನ ಮ್ಯೂಸಿಕ್ ವೀಡಿಯೋ ನಿಲ್ಲಿಸಿದ್ದೆ ಆ ಲಾಸ್ಟ್ ಸೀನ್. ಅದಾದಮೇಲೆ ಸಿನಿಮಾ ಮಾಡಿದ್ದು. ನಾನು ಅಫಿಷಿಯಲಾಗಿ ಪ್ರೆಸ್ ಮೀಟ್ ಮಾಡಿದ್ದು ಅದಕ್ಕೊಂದಕ್ಕೇನೆ. ಇನ್ನೆಲ್ಲದಕ್ಕೂ ಫ್ರೆಂಡ್ಸು. ಈಗ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಅನ್ನೋದು ಇದೆಯಲ್ಲ, ಅಲ್ಲಿ ನೋಡಿದಾಗ ಭಾಳ ಜನ ಪರಿಚಯರು ಇರ್ತಾರೆ. ಈಗ ನನಗೂ ಸೋಷಿಯಲ್ ಮೀಡಿಯಾ, ನಾನು ಫೇಸ್ಬುಕ್ಕಲ್ಲಿದ್ದಾಗ ತುಂಬ ಜನ ನನಗೆ ಹೆಂಗೆ ಪರಿಚಯ ಇದೆ, ನಾನು ಅವಾಗ ಒನ್ಲೈನರ್ಸ್ ಬರಿತಾ ಇದ್ದೆ. ಒನ್ಲೈನರ್ಸು ಅದಕ್ಕೆ ತುಂಬ ಲೈಕ್ಸ್ ಎಲ್ಲ ಬರೋದು ಆ ಟೈಮಲ್ಲಿ. ಈಗ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರೆ 20 ಲೈಕ್ ಬರಲ್ಲ, ಹಾಗಾಗಿದೆ ಫೇಸ್ಬುಕ್ಕು. ಆಗೆಲ್ಲ ಬರ್ತಾಯಿತ್ತು. ಅವಾಗೆಲ್ಲ ನಿಮಗೆ ಪೋಸ್ಟ್ಗಳಿಗೆ 100-150 ಲೈಕ್ಸ್ ಬರೋದು. ಅವಾಗ ಒನ್ಲೈನರ್ಸ್. ಅವಾಗ ಒಂದಿಷ್ಟು ಜನ ಪರಿಚಯ ಆಗಾರಲ್ವಾ, ಅವರೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಯಾರೋ ಪರಿಚಯ ಇದ್ದರೆ ಅವ್ರು ಹಿಂಗೆ ಬರೀತಾರೆ ಅಂತ ಗೊತ್ತಾದರೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ನಂದು ಫಸ್ಟ್ ಆರ್ಟಿಕಲ್ ಬಂದಿದ್ದು ಪ್ರಜಾವಾಣಿಲೇ. ಅವ್ರದ್ದು ಪ್ರಶಾಂತ್ ಅಂತ ಅವರೇ ಫೋನ್ ಮಾಡಿದರು. ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟು ನೋಡ್ಕೊಂಡು ಫೋನ್ ಮಾಡಿ ಇದಾಕಿದ್ರು. ಆಮೇಲೆ ನನ್ನ ಫಸ್ಟ್ ಆರ್ಟಿಕಲ್ ಹಾಫ್ ಪೇಜ್ ಹಾಕಿದ್ರು ಶಶಿಕರ್ ಪಾತೂರ್ ಅಂತ ಜರ್ನಲಿಸ್ಟ್. ಅವರೇ ಫೋನ್ ಮಾಡಿಕೊಂಡು ನನಗೆ ಆಫ್ಟರ್ 8 PM ಅಂತ ಮಾಡಿದ್ವಿ. ನೀವು ಕೆಲವು ಗೆಸ್ಟ್ ಅಂತ ಹೇಳಿದ್ರು. ಕೆಲವು ಗೆಸ್ಟ್ ನಾನು ಆಫ್ಟರ್ 8 PMಗೆ ಯೋಗರಾಜ್ ಭಟ್ ಅವ್ರು ಬಂದಿದ್ದರು. ಯೋಗರಾಜ್ ಭಟ್ ಅವ್ರದ್ದು ಅವಾಗ ಪಂಚರಂಗಿ ಸಿನಿಮಾ ರಿಲೀಸ್ ಇತ್ತು. ಅವ್ರಿಗೂ ಪ್ರಮೋಷನ್ ಬೇಕಿತ್ತು. ನಮಗೂ ಒಂದಷ್ಟು ದೊಡ್ಡ ಸ್ಟೇಜ್ ಹಾಕಿದ್ವಿ, ಗೆಸ್ಟ್ಗಳು ಇದು. ನಾವು ಅವ್ರಿಗೆ ಕರೆದ್ವಿ, ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು, ಬಂದು ಆ ಈವೆಂಟ್ನ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ರು. ಹೌದು, ಕ್ರಾಸ್ ಪ್ರಮೋಷನ್ ಥರ ನಮಗೆ ಯೋಗರಾಜ್ ಭಟ್ ಅವ್ರು ಬಂದು ರಿಲೀಸ್ ಮಾಡ್ತಿದ್ರಂತ. ಬಟ್ ನಮಗೆ ದೊಡ್ಡದಿತ್ತು, ಅವ್ರಿಗೇನೋ ಒಂದು 800 ಜನ, ಒಂದು ಚಿಕ್ಕ ಆಡಿಯನ್ಸ್ ಲೆವೆಲ್ ಅಷ್ಟೇ. ನಮಗೆ ಅವ್ರು ಯೋಗರಾಜ್ ಭಟ್ ಸರ್ ಬಂದು ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಮೊಮೆಂಟ್ ಆ ಟೈಮಲ್ಲಿ. ಅವರು ನನಗೆ ಫಸ್ಟು ಪದ ಡೈರೆಕ್ಟ್ರೇ ಅಂತ ಯೂಸ್ ಮಾಡಿದ್ದು ಯೋಗರಾಜ್ ಭಟ್ ಅವರೇ, ನಿರ್ದೇಶಕರೇ ಅಂತ. ಅವರು ನನ್ನ ಅಡ್ರೆಸ್ ಮಾಡಿದ್ದು ನಾನೆಲ್ಲೋ ಅವ್ರಿಗೆ ಹೋಟ್ಲಲ್ಲಿ ಸಿಕ್ಕಾಗ ಅವರು ಬನ್ನಿ ನಿರ್ದೇಶಕರೇ ಅಂತ ಕರೆದ್ರು. ಅಲ್ಲೊಂದು ಹೋಟ್ಲಲ್ಲಿ ಮೀಟ್ ಅದೇ ನಿರ್ದೇಶಕರೇ ಅಂತ ಕರೆದ್ರೆ ನನಗೆ ತುಂಬ ಖುಷಿ ಕೊಟ್ಟಿತ್ತು ಅವ್ರಿಗೆ ಆ ವರ್ಡು. ನಾನು ಯಾವಾಗಲೂ ಚಿಕ್ಕ ಅದನ್ನ ಖುಷಿ ಪಡ್ತೀನಿ, ಅದು ತುಂಬ ಖುಷಿ ಕೊಟ್ಟಿತ್ತು ನನಗೆ. ಅದೇ ಈ ಥರ ಒಂದಿಷ್ಟು ಆರ್ಟಿಸ್ಟು. ಈಗ ಇದನ್ನು ಶಶಿಕರ್ ಪಾತೂರ್ ಸರ್ ಒಂದು ಹಾಫ್ ಪೇಜ್ ಮಾಡಿ ಇದನ್ನೊಂದು ಆರ್ಟಿಕಲ್ ಮಾಡಾಕಿದ್ರು. ಇದೇ ಥರ ಒಬ್ಬರಿಂದ ಸ್ಟಾರ್ಟಾಗಿ ನನ್ನ ಜರ್ನಿ ಇಲ್ಲಿವರೆಗೆ. ಲಾಸ್ಟ್ ಸೀನ್ಗೆ ನಾನು ಅಫಿಷಿಯಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಅಲ್ಲೂ ಅಷ್ಟೇ ಸುಮಾರು ಫ್ರೆಂಡ್ಸ್ಗಳು. ಅವತ್ತಿಂದ ಇವತ್ತು ನಾನೇನು ಈಗ ಫುಲ್ ಮಿಲ್ಸ್ ಮಾಡ್ತಾ ಇದ್ದೀನಿ, ಈಗ ರಿಲೀಸಿಗೆ ಬಂದಿದ್ದೀವಿ, ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡ್ತಾರೆ. ನಾವೇನಾದ್ರು ಹೇಳಿದ ತಕ್ಷಣ ತುಂಬ ರೆಸ್ಪಾನ್ಸಿವ್ ಆಗಿ ತುಂಬ ಲವ್ ಮಾಡ್ತಾರೆ ನನ್ನ. ಅವರು ಒನ್ ಆಫ್ ದ ರೀಸನ್ ಅಂದರೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ 2014ರಿಂದ ಶಾರ್ಟ್ ಫಿಲಮ್ ಮಾಡ್ಕೊಂಡು ಬಂದಿದ್ದೀರಾ. ಹೌದು. ಈಗ 2025 ನವೆಂಬರ್ 21 ನಿಮ್ಮ ಫುಲ್ ಮೀಲ್ಸ್ ರಿಲೀಸ್ ಆಗ್ತಿದೆ. ಅಂದರೆ ಏನು ಸರ್ ಇದು ಫುಲ್ ಮೀಲ್ಸ್ ಹೆಂಗೆ ಶುರುವಾಯಿತು? ಈ ಫುಲ್ ಮಿಲ್ಸ್ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ದೆ ಅಂದರೆ, ಲಿಖಿತ್ ಶೆಟ್ಟಿ ಸರ್ಗೆ ಯಾವುದೋ ಒಂದು ಕತೆ ಹೇಳೋಕೆ ಹೋದೆ. ಅವಾಗ ಆಯಿತು, ಅವಾಗ ಹಿಂಗೆ ಕತೆ ಹೇಳೋದೆ, ಇವರು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊತೀನಿ ಅಂತ. ಅದೇನಿಲ್ಲ, ರಫ್ ಒನ್ ಲೈನ್ ಇದ್ದಿದ್ದು. ರಫ್ ಒನ್ ಲೈನು ನಮ್ಮ ಡೈಲಾಗ್ ರೈಟರ್ ಹರೀಶ್ ಗೊತ್ತಿರ್ತಾರೆ, ಅವರು ನಾವೆಲ್ಲ ಜೊತೆಗೆ ಇದ್ವಿ ಅವಾಗ. ಆವಾಗ ರಫ್ ಲೈನ್ ಇತ್ತು. ನಾವು ಡಿಸ್ಕಸ್ ಮಾಡಿದ್ವಿ, ಹಿಂಗೆ ಓಕೆ ಅಂತ, ವಿನಾಯಕ್ ಸರಿ ಬಂದುಬಿಡಿ ಮಾಡೋಣ ಅಂತ ನಮ್ಮಿಬ್ಬರು ಹುಮ್ಮಸ್ಸು ಇಟ್ಕೊಂಡು ಅದು ಇದು ಎಲ್ಲ ಹುಡುಕಾಡಿ ಸ್ಟಾರ್ಟ್ ಮಾಡಿದ್ವಿ. ತಗೊಂಡು ಹೋಗ್ತಾ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಕ್ರಿಪ್ಟು ರೆಡಿ ಆಯಿತು. ಅದಾದಮೇಲೆ ಲಿಖಿತ್ ಸರ್ಗೂ ಫೈನಲ್ ಆಯಿತು, ಅಗ್ರಿಮೆಂಟ್ ಆಯಿತು, ಎಲ್ಲ ಆಯಿತು, ಸ್ಟಾರ್ಟ್ ಮಾಡಿದ್ವಿ. ಇದೇನು ಎಕ್ಸಾಕ್ಟಾಗೆ ಹೇಳ್ಬೇಕಂದ್ರೆ ಅದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು. ಈ ಫುಲ್ ಮೀಲ್ಸ್ ಅಂದರೆ ಫುಡ್ ಇದೆ ಅಂತಲ್ಲ, ಆ ಪ್ಲ್ಯಾಟರ್ ಆಫ್ ಎಮೋಷನ್ಸ್ ಅಂತ. ಅಂದರೆ ಒಬ್ಬ ಮನುಷ್ಯನಿಗೆ ಹೆಂಗೆ ಒಂದು ಊಟದ ಎಲೆಯಲ್ಲಿ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು, ರಸಮ್ ಎಲ್ಲ ಇರಬೇಕು, ಈ ಸಿನಿಮಾದಲ್ಲಿ ಅದೇ ಥರ ಎಲ್ಲ ಎಮೋಷನ್ಸು ಇದೆ ಅನ್ನೋ ಥರದ ಕನ್ವೆ ಮಾಡೋದಕ್ಕೆ ಫುಲ್ ಮೀಲ್ಸ್ ಅಂತ ಇಟ್ಟಿದ್ದೀವಿ. ಅಂದರೆ ಕೆಲವು ಸಿನಿಮಾದಲ್ಲಿ ನಾವು ನೋಡ್ತೀವಿ, ಈ ಸಿನಿಮಾ ಫುಲ್ ಮೀಲ್ಸ್ ಗುರು ಅಂತ, ಆ ಥರ ಆ ಫುಲ್ ಮೀಲ್ಸ್ ಈ ಫುಲ್ ಮೀಲ್ಸ್ ಅಂತ ಇಟ್ಟಿರೋದು. ಅದೊಂದು ಫೋಟೋಗ್ರಾಫರ್ದು ಕತೆ. ಸಿನಿಮಾದಲ್ಲಿ ಫುಲ್ ಟೈಮ್ ನಾವು ಈ ಸಿನಿಮಾದಲ್ಲಿ ಫೋಟೋಗ್ರಾಫರ್ ಜರ್ನಿನೇ ತೋರಿಸ್ತಾ ಇದ್ದೀವಿ. ಫುಲ್ ಸಿನಿಮಾ ಒಂದು ಫೋಟೋಗ್ರಾಫರ್ ಜರ್ನಿ. ಆಮೇಲೆ ಫೋಟೋಗ್ರಫಿ ಸುತ್ತಮುತ್ತ ಏನು ಇವೆಂಟ್ಸ್ ನಡೆಯುತ್ತೆ. ಆಮೇಲೆ ಒಂದು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ, ತೇಜಸ್ವಿನಿ ಶರ್ಮಾ ಮೇಕಪ್ ಆರ್ಟಿಸ್ಟಾಗಿ ಮಾಡಿದ್ದಾರೆ. ಖುಷಿ ರವಿ ಅವ್ರು ಮದುವೆ ಹೆಣ್ಣಾಗಿದ್ದಾರೆ. ಈ ಸಿನಿಮಾದಲ್ಲಿ ಲೈನ್ ಏನು ಹೇಳ್ಬೇಕಂದ್ರೆ, ನೀವು ಟ್ರೈಲರ್ ಎಲ್ಲ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಟ್ರೈಲರ್ ಅಂದರೆ ಒಬ್ಬ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ. ಅಲ್ಲಿ ಆ ಮೇಕಪ್ ಆರ್ಟಿಸ್ಟ್ ಏನಿದೆ, ಮೇಕಪ್ ಆರ್ಟಿಸ್ಟ್ ಒಬ್ಳು ಇರ್ತಾಳೆ, ಟ್ರಯಾಂಗ್ಯುಲರ್ ಲವ್ ಸ್ಟೋರಿ. ಅದೇ ಒಂದು ಓವರಾಲ್ ಒಂದು ಫೋಟೋಗ್ರಾಫರ್ ಕತೆ ಇದು, ವಿತ್ ಲಾಟ್ ಆಫ್ ಎಮೋಷನ್ಸ್. ಆಮೇಲೆ ತುಂಬ ಜನಕ್ಕೆ ಕನೆಕ್ಟ್ ಆಗೋಂಥ ಕತೆ. ಈಗೇನು ರೋಡಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಮಾತಾಡ್ತಾ ಇದೀವಿ, ಮೊನ್ನೆ ರೋಡಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಒಂದು ಫೋಟೋಗ್ರಾಫರ್ ಮನೆ ಬೀಳುತ್ತೆ, ಇಲ್ಲ ಒಂದು ಮೇಕಪ್ ಆರ್ಟಿಸ್ಟ್ ಹುಡುಗಿ ಮನೆಗೆ ಬೀಳುತ್ತೆ ಅಂತ. ಆ ಥರ ಎಲ್ಲ ಫೋಟೋಗ್ರಾಫರ್ಸು ಮೇಕಪ್ ಆರ್ಟಿಸ್ಟ್ಗಳೇ ಇದ್ದಾರೆ ಸುತ್ತಮುತ್ತ. ಅವ್ರಿಗೆಲ್ಲ ಕನೆಕ್ಟ್ ಆಗುತ್ತೆ, ಎಲ್ಲರೂ ಬಂದು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ರಿಲೇಟ್ ಆಗ್ಬೋದು. ಎಷ್ಟೋ ಸೀನ್ಸ್ಗಳು ಅವರ ಎಕ್ಸ್ಪೀರಿಯನ್ಸಸ್ಗೆ ರಿಲೇಟ್ ಆಗುತ್ತೆ, ಅವರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅಂದರೆ ನಿಮ್ಮ ಸಿನಿಮಾದಲ್ಲಿ ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಗುರುಕಿರಣ್ ಅವ್ರ ಮ್ಯೂಸಿಕ್. ಹೌದು ಅವ್ರು ಆಲ್ಮೋಸ್ಟ್ ಅವರು ಮ್ಯೂಸಿಕ್ ಮಾಡೋದು ಒಂದಷ್ಟು ನಿಲ್ಲಿಸಿದ್ರು. ಹೌದು. ಅಂದರೆ ಅವ್ರ ಆನ್ಬೋರ್ಡ್ ಹೆಂಗೆ ಅಂದರೆ ನಮಗೆಲ್ಲ ಅವರು ಅಂದರೆ 90s ಎಲ್ಲ ಅವರು ಒಂಥರ ಓಜಿ ಥರ. ಹ್ಮ್. ಮತ್ತೆ ಅವ್ರನ್ನ ಆನ್ಬೋರ್ಡ್ ಯಾವ ಥರ? ಅಂದರೆ ಇದು ಫುಲ್ ಕ್ರೆಡಿಟ್ಸ್ ಲಿಖಿತ್ ಸರ್ಗೆ ಸ್ಟಾರ್ಟಿಂಗ್, ಯಾಕಂದ್ರೆ ಅವ್ರ ಜೊತೆ ಅವರು ಫ್ಯಾಮಿಲಿ ಪ್ಯಾಕ್ ವರ್ಕ್ ಮಾಡಿದ್ರು. ಅಲ್ಲಿಂದ ಅವರು ಆಫ್ಟರ್ ಪೋಸ್ಟ್ ಕೋವಿಡ್ ಯಾವುದು ಮಾಡಿರಲಿಲ್ಲ. ಆಫ್ಟರ್ ಲಿಖಿತ್ ಸರ್ ಫಸ್ಟ್ ರೀಡಿಂಗ್ ಕೊಟ್ಟಿದ್ದು ಅವ್ರಿಗೇನೆ. ಅವ್ರಿಗೆ ಒಂದು ರೀಡಿಂಗ್ ಕೊಟ್ಟು ಒಂದು 3-4 ರೀಡಿಂಗ್ ಆದಮೇಲೆ ಅವರು ನಾನು ಮಾಡ್ತೀನಿ ಅನ್ನೋ ಥರ ಒಪ್ಕೊಂಡು ಪ್ರಾಜೆಕ್ಟ್ ಒಳಗಿನ ಆನ್ ಡೇಯಿಂದನೇ ಇನ್ನಾಗಿದ್ರು. ನಮಗೆ ನನಗೆ ತುಂಬ ಖುಷಿ. ಅದು ಗುರುಕಿರಣ್ ಸರ್ ರೀಡಿಂಗು, ಗುರುಕಿರಣ್ ಅವ್ರ ಜೊತೆ ಕಳೆದಿದ್ದು ಪ್ರತಿದಿನವೂ ಮಾಸ್ಟರ್ ಕ್ಲಾಸೇ. ಒಂದೊಂದು ದಿನವೂ ಅದ್ಭುತ, ಒಂದೊಂದು ದಿನವೂ ಹೊಸದಾಗಿ ವಿಷಯ ಕಲಿತಾ ಇದ್ದೀನಿ. ಒಂದೊಂದು ದಿನವೂ ಅವ್ರು ಯಾಕೆ ಇಷ್ಟು ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕೆ ರೀಸನ್ ಸಿಗ್ತಾ ಇದೆ. ಅಂದರೆ ಈಗ ಒಂದು ಈ ಥರ ಲೆಜೆಂಡರಿ ಆಗ್ತಾ ಇದ್ದಾರೆ, ನಾವು ಓಜಿ ಆಗಿದ್ದಾರೆ, ನಾವು ಮಾತಾಡ್ತಾ ಇದೀವಿ ಅವ್ರ ಬಗ್ಗೆ, ಅಂದರೆ ಅವ್ರು ಯಾಕೆ ಆಗಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಒಂದೊಂದು ಅವ್ರ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತಿದ್ವೋ ಆ ಒಂದೊಂದು ವಿಷಯನೂ ಅದು ಕೊಡ್ತಾ ಇದೆ. ಯಾಕೆ ಅವ್ರು ಈ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಥರ ಅಷ್ಟೊಂದು ವಿಷಯಗಳು ಶೇರ್ ಮಾಡಿದ್ದಾರೆ, ಅಷ್ಟೊಂದು ಜ್ಞಾನನ ಕಲಿಸಿದ್ದಾರೆ ನನಗೆ. ಅವ್ರ ಜೊತೆ ವರ್ಕ್ ಮಾಡಿದ್ದು ಸೂಪರ್ ಆಗಿತ್ತು. ನಮ್ಮ ಪ್ರಾಜೆಕ್ಟಿಗೆ ಬರ್ತಾ ಇದ್ದಾರೆ ಅವರು ಅಷ್ಟು ಗ್ಯಾಪ್ ಆದಮೇಲೆ. ಅವ್ರಿಗೆ ಕತೆ ತುಂಬ ಇಷ್ಟ ಆಗಿದೆ. ಅವರು ತುಂಬ ಟೈಮ್ ಕೊಟ್ಟು ಟೈಮ್ ತೊಗೊಂಡು ವರ್ಕ್ ಮಾಡಿದ್ದಾರೆ ಸಿನಿಮಾಗೆ, ತುಂಬ ವರ್ಕ್ ಮಾಡಿದ್ದಾರೆ. ಮೊನ್ನೆನೂ ಅಷ್ಟೇ ಲಾಸ್ಟ್ 2 ವೀಕ್ಸ್ ಬೇಕೆಲ್ಲ ಪ್ರೀಮಿಕ್ಸ್ ಎಲ್ಲ ಆಯಿತು. ಪ್ರೀಮಿಕ್ಸ್ಗೆಲ್ಲ ಭಾಳ ಟೈಮ್ ಕೊಟ್ಟು ಮ್ಯೂಸಿಕ್ ಪ್ರೀಮಿಕ್ಸ್ಗೆಲ್ಲ 4-5 ದಿನದ ಮೇಲೆ ಕುತ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಅವ್ರಿಗೂ ಸಬ್ಜೆಕ್ಟ್ ಮೇಲೆ ತುಂಬ ಪ್ರೀತಿ ಇದೆ. ನಮಗೆ ಅದೊಂದು ಖುಷಿ ಇದೆ. ಅವರು ತುಂಬ ಡೆಡಿಕೇಟೆಡಾಗಿ ಮಾಡಿಕೊಡ್ತಾ ಇದ್ದಾರೆ ನಮಗೋಸ್ಕರ ಅಂತ. ಅದು ಒಬ್ಬ ಹೊಸೊಬ್ಬ ನಿರ್ದೇಶಕನಿಗೆ ಅವರು ಇಷ್ಟೊಂದು ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಖುಷಿ ಏನಿದೆ ಗೊತ್ತಾ, ನನಗೆ ಗುರುಕಿರಣ್ ಸರ್ ಜೊತೆ ಪಾಸಿಟಿವ್ ವೈಬ್ಸು. ಪ್ರೇಮ್ ಅವರಿಗೆ ಡೆಬ್ಯೂಟ್ ಮ್ಯೂಸಿಕ್ ಡೈರೆಕ್ಟ್ರು, ಪವನ್ ಒಡೆಯರ್ಗೆ ಡೆಬ್ಯೂಟ್ ಮ್ಯೂಸಿಕ್, ಗಣೇಶ್ ಅವ್ರ ಸಿನಿಮಾಗೆ ಡೆಬ್ಯೂಟ್. ಮೋಸ್ಟ್ ಆಫ್ ದ ಡೆಬ್ಯೂಟ್ ಸಿನಿಮಾಗೆ ಅವ್ರು ಏನೇನು ಮ್ಯೂಸಿಕ್ ಮಾಡಿದಾರೋ ಆ ಸಿನಿಮಾ ಎಲ್ಲ ಇಟ್ಟೆ. ನಾನು ಆ ಲೈನಲ್ಲಿ ಇದ್ದೀನಾ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಎಲ್ಲ ನೋಡಿದ್ರೆ ನನಗೆ ಅದೇ ದೊಡ್ಡ ಫುಲ್ ಮಿಲ್ಸ್ ಅನ್ಸುತ್ತೆ. ಹೌದು. ಕ್ಯಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳಿ. ಇಲ್ಲ ಅದು ನನ್ನ ಒಬ್ಬ ಡೆಬ್ಯೂ ಡೈರೆಕ್ಟರ್ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್, ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಹೌದು, ನನ್ನ ಪುಣ್ಯ ಅದು. ಏನಂದರೆ ಫಸ್ಟ್ ಸಿನಿಮಾಗೇನೋ ಅಷ್ಟೊಂದು ಆರ್ಟಿಸ್ಟ್ ಸಿಕ್ಕಿದ್ದು. ಅಂದರೆ ಎಲ್ಲ ಹೆಂಗಂದರೆ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ. ಆಮೇಲೆ ಏನಪ್ಪ, ನಾನು ಚಿಕ್ಕ ವಯಸ್ಸಲ್ಲಿ ಇವ್ರನ್ನೆಲ್ಲ ಟಿ ವಿಲಿ ಥಿಯೇಟ್ರಲ್ಲಿ ನೋಡ್ತಿದ್ದೆ. ಅವ್ರ ಜೊತೆ ಇವತ್ತು ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಅವ್ರನ್ನ ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಅವ್ರಿಗೇನೋ ಒಂದು ಹೇಳ್ತಾ ಇದ್ದೀನಿ, ಅವ್ರನ್ನ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ. ಅಂದರೆ ಅದು ಈಗ ನಾನು ಜಸ್ಟ್ ಆ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವು ಈ ಚಿಕ್ಕ ವಯಸ್ಸಲ್ಲಿ ಈಗ ರಂಗಣ್ಣ ರಘುಸ್ ಆಗಿರ್ಬೋದು, ರವಿಶಂಕರ್ ಗೌಡ ಅವ್ರದ್ದು ಸಿಲೀಲಲ್ಲಿ ನೋಡ್ತಾ ಇದ್ವಿ. ಹೊನ್ನವಳ್ಳಿ ಕೃಷ್ಣ ಅವ್ರದ್ದು ರಾಜ್ಕುಮಾರ್ ಕಾಲದ ಸಿನಿಮಾ. ಈಗ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದವರು ಹೊನ್ನವಳ್ಳಿ ಕೃಷ್ಣ, ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಆ ಫಸ್ಟ್ ಡೇನೇ ಬಂದಿರು ಹೊನ್ನವಳ್ಳಿ ಸರು. ಅವು ನನಗೆ ಒಂಥರ ಖುಷಿ. ರಾಜ್ಕುಮಾರ್ ಸರ್ಗೆ ಜೊತೆ ಆ್ಯಕ್ಟ್ ಮಾಡಿದವ್ರ ಜೊತೆ ನಾನು ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಥರ. ಅದೇ ಥರ ಈ ರಂಗಣ್ಣರಿಗೂ ಸರ್ ಅಷ್ಟೇ. ನಾವು ಈ ಸಿನಿಮಾಗಳು ಟಿ ವಿಲಿ ಅವ್ರನ್ನೆಲ್ಲ ಎಷ್ಟು ನೋಡಿ ಮೆಚ್ಕೊಂಡಿರ್ತೀವಿ. ಅವ್ರಿಗೂ ರೀಡಿಂಗ್ ಕೊಟ್ಟಿದ್ದೀನೋ ಅಷ್ಟೇ ಖುಷಿ. ರೀಡಿಂಗ್ ಕೊಟ್ಟಾದಮೇಲೆ ಶೂಟಿಂಗ್ ಅವರು ಸೆಕೆಂಡ್ ಡೇ ಆಫ್ ದ ಶೂಟ್ ಬಂದರು, ಅವತ್ತೂ ತುಂಬ ಖುಷಿ. ಅಂದರೆ ಅಷ್ಟೊಂದು ತುಂಬ ಖುಷಿ ಆಯ್ತು. ರವಿಶಂಕರ್ ಗೌಡ ಆಗಿರ್ಬೋದು, ರಾಜೇಶ್ ನಟರಂಗ ಆಗಿರ್ಬೋದು, ಆಮೇಲೆ ಇನ್ನೂ ಆರ್ಟಿಸ್ಟ್ ಇರ್ಬೋದು, ಖುಷಿ ರವಿ ಅವರಾಗಿರ್ಬೋದು, ನಮ್ಮ ಹೀರೋ ಲಿಖಿತ್ ಶೆಟ್ಟಿ ಆಗಿರ್ಬೋದು, ಸಂಕಷ್ಟ ಗಣಪತಿ ನೋಡಿದ್ವಿ ನಾವೆಲ್ಲ. ಟ್ರೈಲರ್ ನೋಡಿ ಆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಕೆ ಹೋಗಿದ್ವಿ. ಆಮೇಲೆ ದಿಯಾನ ಪ್ರೈಮಲ್ಲಿ ಎಷ್ಟು ಸಲ ನೋಡಿ ನಮಗೂ ಗೊತ್ತಿಲ್ಲ. ಆ ಇಂಟೆನ್ಸ್ ಆ್ಯಕ್ಟಿಂಗು ಅದೆಲ್ಲ. ಆಮೇಲೆ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ, ರವಿಶಂಕರ್ ಗೌಡ ಇದ್ದಾರೆ, ರಾಜೇಶ್ ನಟರಂಗ್ ಇದ್ದಾರೆ, ಸುಜಯ್ ಶಾಸ್ತ್ರಿ ಇದ್ದಾರೆ, ಹೊನ್ನವಳ್ಳಿ ಕೃಷ್ಣ ಇದ್ದಾರೆ, ಮೂಗು ಸುರೇಶ್ ಇದ್ದಾರೆ, ನಾಗೇಂದ್ರ ಅರಸ್ ಇದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ, ಇತ್ತೀಚೆಗೆ ಚೇತನ್ ದುರ್ಗ ಅವರು ಇದ್ದಾರೆ, ವಾಗೀಶ್ ಆಯುಷ್ ಅಂತ ಇದ್ದಾರೆ, ಕೈಲಾಶ್ ಪಾಲ್ ಅಂತ ಇದ್ದಾರೆ. ಅದ್ರ ಜೊತೆ ತುಂಬ ಹೊಸ ಆರ್ಟಿಸ್ಟ್ಗಳಿದ್ದಾರೆ. ಏನೋ ಎಲ್ಲ ಇವ್ರನ್ನೇ ತುಂಬಿಸ್ಕೊಂಡಿದ್ದಾರೆ ಅಂತಲ್ಲ, ತುಂಬ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ಸ್ ಆ ಟೆಕ್ನಿಷಿಯನ್ಸ್ಗಳ ಜೊತೆ ನಾವು ವರ್ಕ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಯ್ತು. ಈಗ ನಾವು ನಮಗೆ ನೆನಪಿರಂಗೆ 2006-5 ಮುಂಗಾರು ಮಳೆ ಪೋಸ್ಟ್ ಎಲ್ಲ ನೋಡಿದಾಗ, ಮುಂಗಾರು ಮಳೆ ದುನಿಯಾ ಪೋಸ್ಟ್ ನೋಡಿದಾಗ ದೀಪು ಎಸ್ ಕುಮಾರ್ ಎಲ್ಲ ಆಲ್ಮೋಸ್ಟ್ ನಾವು ಆ ಟೈಮಲ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಆ ಟೈಮಲ್ಲಿ ಎಲ್ಲ ಕಡೆ ನಾವು ಗೋಡೆ ಮೇಲೆ ದೀಪು ಎಸ್ ಕುಮಾರು ಅಂತ ನೋಡ್ತಾ ಇದ್ವಿ. ಅವ್ರು ನನ್ನ ಸಿನಿಮಾದಲ್ಲಿ ಅವ್ರು ನಮ್ಮ ಸಿನಿಮಾನ ಎಡಿಟ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜನ್ ಅಂತ, ನಾವು ಯಾವುದೇ ನೀವು ಹಳೆಯ ಸಿನಿಮಾಗಳೊಂದು 1990s ಸಿನಿಮಾಗಳು ಅದನ್ನೆಲ್ಲ ನಾವು ಇದು ನೋಡಿದ್ರೆ ಅರೆ ಎಫೆಕ್ಟ್ಸ್ ರಾಜನ್ ಅಂತ, ಅವ್ರು ನಮಗೆ 5.1 ಮಾಡ್ತಾ ಇದ್ದಾರೆ. ಮನೋಹರ್ ಜೋಶಿ ಸಿಂಪಲ್ ಒಂದು ಲವ್ ಸ್ಟೋರಿ ಮತ್ತು ಸುಂದರಂಗ ಜನ ಎಲ್ಲ ಮಾಡಿರೋ ಮನೋಹರ್ ಜೋಶಿ ನಮಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಆಮೇಲೆ ಆರ್ಟ್ ವರ್ಕು ವಿಶ್ವಾಸ್ ಕಶ್ಯಪ್ ಅಂತ ಹೊಯ್ಸಳ ಮತ್ತು ಒಂಬಳೆ ಸಿನಿಮಾಗೆಲ್ಲ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ನಮ್ಮ ಹೊಸದಾಗಿ ನಮ್ಮ ಹರೀಶ್ ಅವರು ಡೆಬ್ಯೂಟ್ ಡೈಲಾಗ್ಸು ಅವ್ರದ್ದು ಈ ಸಿನಿಮಾಗೆ ಡೈಲಾಗ್ಸ್ ರೈಟ್ರು ಹೊಸಬ್ರವರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹಳೆ ಬೇರು ಹೊಸ ಚಿಗ್ರು ಅನ್ನೋ ಥರ ಅಳುಬ್ರು ಇದ್ದೀವಿ, ಹೊಸಬ್ರು ಇದ್ದೀನಿ. ಆ ಮಿಕ್ಸೇ ಒಂಥರ ಚೆನ್ನಾಗೆ, ನಮ್ಮ ಥಾಟ್ಸು ಅವ್ರದ್ದು ಐಡಿಯಾಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ವರ್ಕ್ ಮಾಡೋದಕ್ಕೆ. ನನಗೆ ಈ ಕ್ಯಾನ್ವಾಸ್ನ ಕೊಟ್ಟರು ನಮ್ಮ ಪ್ರೊಡಕ್ಷನ್ಗೆ ನಾನು ಯಾವಾಗಲೂ
ಋಣವಾಗಿರ್ತೀನಿ. ಯಾಕಂದರೆ ಒಬ್ಬ ಫಸ್ಟ್ ಡೆಬ್ಯೂಟ್ ಡೈರೆಕ್ಟರ್ಗೆ ಇಷ್ಟೊಂದನ್ನ ಅವರು ಒದಗಿಸಿರೋದು ತುಂಬ ಖುಷಿ ಆಗುತ್ತೆ. ಅಂದರೆ ನಿಮ್ಮ ಸಿನಿಮಾದಲ್ಲಿ ಇರೋ ಫೋಟೋಗ್ರಾಫರ್, ಒಬ್ಬ ಫೋಟೋಗ್ರಾಫರ್ ಆಡಿಯನ್ಸ್ನ ಥಿಯೇಟರ್ ಕರೆದ್ರೆ ಯಾವ ಥರ ಇರುತ್ತೆ? ಬರ್ರೋ ನಮ್ಮ ಸ್ಟೋರಿನ ಯಾರೋ ಕದ್ದು ಮಾಡ್ಬಿಟ್ಟಿದ್ದಾನೆ ಅಂತ ಕರೀತಾರೆ. ಈಗ ಎಲ್ಲರಿಗೂ ರಿಲೇಟಬಲ್ ಆಗ್ಬಿಟ್ಟಿರ್ತದೋ. ಈಗ ಯಾರೋ ಪ್ರೋಗ್ರಾಮ್ ಬರ್ರೋ ನಮ್ಮ ಸ್ಟೋರಿನೇ ಕದ್ದು ಮಾಡ್ಬಿಟ್ಟಿದ್ದಾನೆ, ಇವ್ನ ಮೇಲೆ ಕೇಸ್ ಹಾಕೋಣ ಅಂತ ಕರಿಬೋದು. ಇತ್ತೀಚೆಗೆಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಇದಾವೆ. ತುಂಬ ಎಲ್ಲರೂ ಬರೀ ಪ್ರಯೋಗಾತ್ಮಕ ಅದು ಇದು ಪ್ಯಾನಿಡಿ ಈ ಥರ ಅಂತಿದ್ದಾರೆ. ಅಂದರೆ ನಿಮ್ಮ ಸಿನಿಮಾದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಫುಲ್ ಮಿಲ್ಸಿಂದ? ಒಂದು ಪರ್ಫೆಕ್ಟ್ ರೊಮ್ಯಾಂಟಿಕ್ ಕಾಮಿಡಿ ಎಂಟರ್ಟೈನರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಆರಾಮಾಗೆ ಒಬ್ಬ ಆಡಿಯನ್ಸು ಒಂದು 100-150 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಒಂದು ಒಳ್ಳೆ ಕತೆ ಜೊತೆ ಎಂಟರ್ಟೈನ್ಮೆಂಟು, ಅಂದರೆ ಒಂದು ಒಳ್ಳೆ ಕತೆ ಎಂಟರ್ಟೈನ್ ಆಗಿ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಅವನೇನೇ ಸ್ಟ್ರೆಸ್ ಇದ್ದರೂ ನಾನು ಸಿನಿಮಾನ ಆರಾಮಾಗಿ ಮರೆತು ಎಂಜಾಯ್ ಮಾಡಿ ನಾಳೆ ಬೆಳಗ್ಗೆ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು. ಆಮೇಲೆ 4 ಜನನ ಕಳಿಸ್ಬೋದು ನಮ್ಮ ಸಿನಿಮಾಗೆ. ಅಂದರೆ ನೀವು ಶಾರ್ಟ್ ಫಿಲಮಿಂದ ಶುರು ಮಾಡಿ ಒಂದಷ್ಟು ಸಿನಿಮಾಗಳ ಅಸಿಸ್ಟೆಂಟ್, ಅಸೋಸಿಯೇಟ್ ಡೈರೆಕ್ಟರ್ಗೂ ಮಾಡಿದ್ದೀರಾ. ಇನ್ನು November 21 ಸಿನಿಮಾ ರಿಲೀಸ್ ಆಗ್ತಿದೆ. ಅಂದರೆ ಈ ಜರ್ನಿಯಿಂದ ನಮ್ಮಂಥ ಆಸ್ಪೈರಿಂಗ್ ಫಿಲಮ್ ಮೇಕರ್ಸ್ಗೆ ಏನಾದರೂ ಒಂದಷ್ಟು ಟಿಪ್ಸ್ ಕೊಡೋದಿದ್ರೆ ಏನು ಹೇಳ್ತೀರಿ? ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್. ಅಂದರೆ ಕಾನ್ಸ್ಟೆಂಟಾಗಿ ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅದರಲ್ಲಿ. ಅಂದರೆ ರೆಗ್ಯುಲರಾಗೆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಅಂದರೆ ನಾಳೆ ಬೆಳಗ್ಗೆ ಎದ್ದು ನಾವು ಇನ್ನೊಂದು 5 ವರ್ಷ ಬಿಟ್ಟು ಡೈರೆಕ್ಟರ್ ಆದ್ರೂ ಆ 5 ವರ್ಷದ ಗೋಲಿಗೆ ತಲುಪೋದಕ್ಕೆ ಇವತ್ತೇನು ಮಾಡ್ಬೇಕು ಅದನ್ನ ಮಾಡ್ತಾ ಇರಬೇಕು. ಏನೋ ಒಂದು ವರ್ಕ್ ರಿಲೇಟೆಡ್ ಸಿನಿಮಾ ನೋಡ್ತಾ ಇರಬೇಕು, ಅಥವಾ ಸಿನಿಮಾ ರಿಲೇಟೆಡ್ ವಿಷಯಗಳು ತಿಳ್ಕೊತಾ ಇರಬೇಕು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತೀನಿ. ಆಮೇಲೆ ಪೇಷನ್ಸ್, ಅಂದರೆ ಒಂದೇ ಸಲ ಸಿಗಲ್ಲ ಇಲ್ಲಿ. ಅದಕ್ಕೆ ಪೇಷನ್ಸ್ ಆಗಿರಬೇಕು. ಯಾಕಂದರೆ ಇದು ನನ್ನೊಬ್ಬನಿಂದನೇ ಆಗುತ್ತೆ ಅನ್ನೋ ವಿಷಯ ಅಲ್ಲ, ತುಂಬ ಸಪೋರ್ಟ್ ಮಾಡ್ಬೇಕು ನಮಗೆ. ಯಾಕಂದರೆ ಮನೇಲಿ ಅಪ್ಪಂಗೆ 10 ರೂಪಾಯಿ ಕೇಳಿದ್ರೆ 10 ರೀಸನ್ ಕೊಡಬೇಕು 10 ರೂಪಾಯಿ ತಗೊಳ್ಳೋದಕ್ಕೆ. ಈಗ ಯಾರೊಬ್ಬ ಪ್ರೊಡ್ಯೂಸರು ನಮ್ಮನ್ನು ನಂಬಿ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ ದುಡ್ಡು ಹಾಕ್ಬೇಕಂದ್ರೆ ಅದು ನಾವು ಯಾರು ಅಂತಲೇ ಗೊತ್ತಿಲ್ಲ. ನಮ್ಮ ಅಪ್ಪ ಹುಟ್ಟಿಸಿದ ಮಗನಿಗೆ ಕೊಡೋದಕ್ಕೆ ಅಷ್ಟು ಯೋಚನೆ ಮಾಡ್ತಿದ್ದಾರೆ. ಪ್ರೊಡ್ಯೂಸರು ಅಷ್ಟು ದುಡ್ಡು ಹಾಕಬೇಕು ಅಂದಾಗ ನಮ್ಮಲ್ಲಿ ಆ ಕ್ವಾಲಿಟೀಸ್ ಇರಬೇಕು. ಅವ್ರ ಹತ್ರ ಆ ಕ್ವಾಲಿಟೀಸ್ ಅವ್ರಿಗೆ ಕಾಣಿಸ್ಬೇಕು. ಅದಕ್ಕೆ ನಾವೇನಿರಬೇಕು, ನಾವು ಅದಕ್ಕೆ ತಕ್ಕಂತೆ ಒಂದಿಷ್ಟು ನಾಲೆಡ್ಜ್ನ ಸಂಪಾದಿಸ್ಕೊಬೇಕು. ನಮ್ಮ ನಾಲೆಡ್ಜು ಅವ್ರಿಗೆ ನಾವು ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಕೆಲವು ಪ್ರೊಡ್ಯೂಸರ್ಸ್ಗೆ. ಆವಾಗ ನಿಮಗೆ ಈಸಿ ಆಗುತ್ತೆ. ಈ ನಾಲೆಡ್ಜ್ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡ್ತಾ ಇರಬೇಕಂತ. ಅಂದರೆ ಆಮೇಲೆ ಪೇಷನ್ಸು ಬೇಕು ನಿಮಗೆ. ಒಂದೇ ಸಲ ನಾಳೆನೇ ಆಗುತ್ತೆ ಅಂತಲ್ಲ, ಪೇಷನ್ಸ್ ಇದ್ದರೆ ಖಂಡಿತ ಆಗುತ್ತೆ. ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ. ಯಾವುದೋ ಗಾದೆ ಮಾತ್ರ ಇದೆ, 10 years ಒಂದು ಇಂಡಸ್ಟ್ರಿಯಲ್ಲಿ ಇದ್ದರೆ, ಯಾವ ಇಂಡಸ್ಟ್ರಿ ಅಂತಲ್ಲ ಯಾವುದೇ ಜಾಗದಲ್ಲಿ ಇದ್ರೂ ನೀವು ಫೇಮಸ್ ಆಗಿರ್ತೀರ, ಆ ಜಾಗದಲ್ಲಿ ಎಲ್ಲರಿಗೂ ಗೊತ್ತಿರ್ತೀರ ಅಂತ. ಈಗ ಒಬ್ಬ ಹೋಟ್ಲ್ ಇಟ್ಟಿದ್ದಾನೆ ಅನ್ಕೊಳ್ಳಿ, ಹೋಟ್ಲು ಚೆನ್ನಾಗಿಲ್ಲ ಅನ್ಕೊಳ್ಳಿ, ಒಂದು 10 ವರ್ಷದಿಂದ ಹೋಟ್ಲು ಆ ಜಾಗದಲ್ಲಿದೆ ಅಂದರೆ ಅದು ನಾಳೆ ಆ 11ನೇ ವರ್ಷಕ್ಕೆ ಅದೊಂದು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಹಂಗೆ ನೀವು ಒಂದು ಕಡೆ ಇದ್ದೀರಾ ಅಂದರೆ ನೀವು ಗೊತ್ತಾಗೇ ಆಗಿರ್ತೀರ ಎಲ್ಲರಿಗೂ. ಆ ಥರ ನೀವು ಅದೇ ಜಾಗದಲ್ಲಿ ಇರಬೇಕಷ್ಟೇ. ಆ ಜಾಗದಲ್ಲಿ ಇರೋದಕ್ಕೆ ನೀವು ಸುತ್ತಮುತ್ತ ಏನೇನು ಮಾಡ್ಕೊಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ಸಿನಿಮಾಗೆ ಟ್ರೈ ಮಾಡಿ. ಸಿನಿಮಾದಲ್ಲಿ ಈ ಕಂಪ್ಲೇಂಟ್ಸ್ ಇದೆ, ಸುಮ್ಮನೆ ಹೊರಗಡೆ ಕಂಪ್ಲೇಂಟ್ಸ್ ಮಾಡ್ತಾರೆ, ಆಡಿಯನ್ಸ್ ಇಲ್ಲ. ಬಟ್ ಒಳ್ಳೆ ಸಿನಿಮಾಗೆ ಆಡಿಯನ್ಸ್ ಇದ್ದಾರೆ, ಬಂದೇ ಬರ್ತಾರೆ. ಸಿನಿಮಾ ಇದ್ದೇ ಇರುತ್ತೆ, ನಾವೆಲ್ಲ ಹೋಗ್ಬೋದು, ಸಿನಿಮಾ ಮಾತ್ರ ಇದ್ದೇ ಇರುತ್ತೆ. ಬನ್ನಿ, ಸಿನಿಮಾ ಮಾಡ್ಬೋದು ಆರಾಮಾಗಿ. ಎನ್ ವಿನಾಯಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಿನಿಮಾ ನಾವು ನೋಡ್ತೀವಿ. ಒಳ್ಳೆಯದಾಗಲಿ. ಅಂಕುಶ್, ನಿಮ್ಮ ಬಗ್ಗೆನೂ ಖುಷಿ ಆಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲೂ ಖುಷಿ ಆಗುತ್ತೆ. ಅಂಕುಶು ಆಡಿಯನ್ಸ್ಗೆ ಹೇಳ್ತಾ ಇರೋದು, ಅಂಕುಶನು ಒಂದು ಎಲೆಕ್ಟ್ರಾನಿಕ್ ಸಿಟಿಲಿ ಮಧುಗಿರಿಯಿಂದ ಬಂದು ಎಲೆಕ್ಟ್ರಾನಿಕ್ ಸಿಟಿ ಕೆಲಸ ಮಾಡಿಕೊಂಡು ಅದ್ರ ಬಿಡುವಲ್ಲಿ ಯೂಟ್ಯೂಬ್ ಮಾಡ್ತಾಯಿದ್ರು. ಈ ಕೆಲಸನೂ ಬಿಟ್ಟು ಬಂದ್ಬಿಟ್ಟು ಯೂಟ್ಯೂಬ್ ಮತ್ತು ಸಿನಿಮಾ ಅಂತ ಬಂದಿದ್ದಾರೆ. ನಿಮಗೂ ತುಂಬ ಒಳ್ಳೆಯದಾಗಬೇಕು. ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ಕಾನ್ಸ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀರಾ. ಇದೇ ಥರ ಮಾಡಿ ನಿಮ್ಮ ಚಾನಲ್ಗೆ ಇನ್ನೂ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಬರಲಿ. ನೀವು ಬೇಗ ಸಿನಿಮಾ ಮಾಡಲಿ, ನಿಮ್ಮ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಬೇಕಂತ ಆಸೆ ಪಟ್ಟಿದ್ದೀನಿ. ಆಲ್ ದ ಬೆಸ್ಟ್ ಅಂಕುಶ್. ಸಿಗೋಣ ಥಿಯೇಟ್ರಲ್ಲಿ November 21. ಥ್ಯಾಂಕ್ ಯು. November 21ಕ್ಕೆ ಫುಲ್ ಮಿಲ್ ಸಿನಿಮಾ ಬರ್ತಾ ಇದೆ. ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. 6 ರಿಂದ 60 ವರ್ಷದವರೆಗೂ ಯಾವುದೇ ಮುಜುಗರ ಇಲ್ದಂಗೆ ಆರಾಮಾಗಿ ಸಿನಿಮಾ ನೋಡ್ಬೋದು.